ಆಕಾಶವಾಣಿ ಧಾರವಾಡ. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು. ಹಿರಿಯ ಚಿತ್ರಕಲಾವಿದ ಕರಿಯಪ್ಪ ಹಂಚಿನ್ಮನಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. ಆತ್ಮೀಯ ಕೇಳುಗರೆ, ಸೃಜನಶೀಲತೆ ಅನ್ನೋದು ಒಂದು ಬಹಳ ವಿಶಿಷ್ಟವಾದ ಒಂದು ಕಲೆ. ಮುಖ್ಯವಾಗಿ ಒಂದು ಹೊಸದನ್ನು ನಾವು ತಯಾರು ಮಾಡಬೇಕು ಅಂದಾಗ ಯಾವಾಗಲೂ ಕೂಡ ಮಕ್ಕಳಿಗೆ ಹೊಸ ಬಟ್ಟೆ ಆಗಿರ್ಬೋದು, ಅಥವಾ ನಾವು ಹೊಸ ಮನೆ ತೆಗೆದುಕೊಂಡು ಆಗುವಂತ ಸಂತೋಷ ಇರಬಹುದು. ಹಾಗೇನೆ ಹೊಸದನ್ನು ನಾವು ಸೃಷ್ಟಿ ಮಾಡಬೇಕಾದಾಗ ಇರುವಂತ ಸಂತೋಷನೂ ಅಷ್ಟೇ ತರನಾಗಿರ್ತದೆ. ವಿಶೇಷವಾಗಿ ಕೌಶಲ್ಯ ಭಾರತ ಅಂತ ಹೇಳ್ತೀವಿ ನಾವು. ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸತನ ಮತ್ತು ಬೆಳಕು ಮತ್ತೆ ಒಂದು ಕ್ರಿಯಾಶೀಲತೆ ಬರಬೇಕು ಅಂದ್ರೆ ನಾವು ಹೊಸದನ್ನು ಕಲಿಯುವತ್ತ ನಾವು ಗಮನ ಹರಿಸಬೇಕು. ಕೌಶಲ್ಯ ಭರಿತವಾದ ಒಂದು ಯಾವುದೋ ಉದ್ಯೋಗ ಆದ್ರೂ ಕೂಡ ಅದರಲ್ಲಿ ಯಶಸ್ಸು ಖಂಡಿತ ಕಟ್ಟಿಟ್ಟ ಬುದ್ಧಿ. ಕೌಶಲ್ಯ ಅನ್ನೋದು ಬಹಳ ಮುಖ್ಯವಾಗಿರುವಂತದ್ದು. ಈ ಕಲೆಯೊಳಗ ಬಹಳ ವಿಶಿಷ್ಟವಾಗಿರುವಂತದ್ದು ಸೃಜನಶೀಲವಾದ ಕಲೆ ಅಂದ್ರೆ ಚಿತ್ರಕಲೆ. ಒಂದು ಚಿತ್ರವನ್ನ ಮನಸ್ಸಿನ ಒಂದು ಸ್ವಭಾವಕ್ಕೆ ಅನುಗುಣವಾಗಿ ನಮಗೆ ಯಾವ ರೀತಿಯ ಒಂದು ಚಿತ್ರ ಬರಿಬೇಕು, ಅಥವಾ ನೋಡಿದ ಒಂದು ನೈಸರ್ಗಿಕ ಪರಿಸರವನ್ನ ನಾವು ಚೆನ್ನಾಗಿ ಕಟ್ಕೊಡ್ಬೇಕು, ಯಾರು ನೋಡದೇ ಇರ್ತಾರಲ್ಲ ಅವ್ರಿಗೆ ಅಂತ ಹೇಳಿ ವಿಚಾರ ಮಾಡುವಂತದಿರಬಹುದು. ಅದು ಯಾವಾಗಲೂ ಕೂಡ ಒಂದು ನಿಜವಾಗಿ ಸಂತೋಷವನ್ನು ತರ್ತದೆ. ಮತ್ತೆ ಅದಕ್ಕೆ ಸಾಕಷ್ಟು ತಯಾರಿ ಮಾಡಬೇಕಾಗ್ತದೆ. ಮತ್ತೆ ಅದು ಒಂದು ಕಲೆಯಾಗಿ ಅಭಿವೃದ್ಧಿ ಆಗ್ಬೇಕಾದ್ರೆ ಒಂದು ತರಬೇತಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಅಂತಹ ಒಂದು ಕಲೆಯ ತರಬೇತಿಯನ್ನು ತೆಗೆದುಕೊಂಡು ಚಿತ್ರಕಲೆಯೊಳಗ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ನಾಡಿನಾದ್ಯಂತ ಒಂದು ಹೆಸರು ಮಾಡ್ತಾ ಇರುವಂತಹ ಹಾವೇರಿಯ ಶ್ರೀ ಕರಿಯಪ್ಪ ಹಂಚಿನ್ಮನಿಯವರು ನಮ್ಮ ಜೊತೆಗಿದ್ದಾರೆ. ಕರಿಯಪ್ಪ ಹಂಚಿನ್ಮನಿಯವರು ಕರ್ನಾಟಕ ಚಿತ್ರಕಲಾ ಪರಿಷತ್ತು ಅದರ ಒಂದು ಕಲಾವಿದರು ಅಷ್ಟೇ ಅಲ್ಲದೆ ಸದಸ್ಯರಾಗಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಸದಸ್ಯರು ಕೂಡ ಆಗಿರುವಂತಹ ಕರಿಯಪ್ಪ ಹಂಚಿನ್ಮನಿಯವರು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನೀವು ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಕರಿಯಪ್ಪ ಹಂಚಿನ್ಮನಿಯವರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಕರಿಯಪ್ಪ ಅವರೇ. ನಮಸ್ಕಾರ ಸರ್. ನಿಮ್ಮನ್ನು ಸ್ವಾಗತ ಮಾಡ್ಲಿಕ್ಕೆ ಬಹಳ ಸಂತೋಷ. ನನಗೂ ಸಹ ತುಂಬಾ ಆಕಾಶವಾಣಿಯಲ್ಲಿ ಬಂದು ಮಾತಾಡೋದು ನನಗೊಂದು ತುಂಬಾ ಸಂತೋಷ ಆಗ್ತದೆ. ನಾವು ಆಕಾಶವಾಣಿ ಅಂದ್ರೂ ಕೂಡ ನಾವು ನೋಡ್ರಿ, ನಾವು ಕೂಡ ಕಲ್ಪನೆಗಳನ್ನು ಕಟ್ಟಿಕೊಡೋರು. ಶ್ರವ್ಯ ಮಾಧ್ಯಮ ಮಾತ್ರ ಇರೋದು. ಮಾತುಗಳಿಂದನೇ ಬೇಂದ್ರೆಯವ್ರು ಹೇಗಿದ್ದಾರೆ, ಕುವೆಂಪು ಅವ್ರು ಹೇಗಿದ್ದಾರೆ, ಮತ್ತೆ ಆ ಒಂದು ಹೇಳ್ತಾ ಇರುವಂತ ಪರಿಸರ ಹೇಗಿದೆ, ಸತೀಶ್ ಕುಲಕರ್ಣಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ, ಏನು ಅವ್ರ ಮನಸ್ಸಿನಲ್ಲಿ ಯಾವ ಭಾವನೆಗಳಿರ್ಬೋದು ಅವನ್ನ ಕೂಡ ಕಲ್ಪನೆ ಮಾಡ್ಕೊಳ್ಳುವಂತ ಅವಕಾಶವನ್ನು ಮಾಡ್ಕೊಡ್ತೀವಿ. ಒಂದು ಸೃಜನಶೀಲತೆಯನ್ನ ಆಕಾಶವಾಣಿ ಕೂಡ ಸಾಕಷ್ಟು ಜನರಿಗೆ ತಂದು ಕೊಡ್ತದೆ. ಆ ನಿಟ್ಟಿನೊಳಗೆ ಈ ಒಂದು ಆಕಾಶವಾಣಿಯನ್ನು ತಾವು ಕೇಳ್ತಾ ಇದ್ದೀರಾ? ನಾನು ಈಗಲ್ಲ, ಬಹುಶಃ ನಾನು ಬಾಲ್ಯದಿಂದಲೂ ಆಕಾಶವಾಣಿ ನನ್ನೊಟ್ಟಿಗೆ ಇದೆ ಅಂತ. ಯಾಕಂದ್ರೆ ನಮ್ಮ ತಂದೆ ಅವರು ರೇಡಿಯೋ ಕೇಳ್ತಾ ಇದ್ರು ನಿರಂತರವಾಗಿ. ಯಾಕಂದ್ರೆ ಅವ್ರು ಕೃಷಿಕರು ಇರೋದ್ರಿಂದ ವಿಶೇಷವಾಗಿ ಕೃಷಿ ರಂಗನ ಹೆಚ್ಚು ಕೇಳ್ತಾ ಇದ್ರು. ನಾವು ಅದ್ರೊಟ್ಟಿಗೆನೆ ಆಕಾಶವಾಣಿ ಕೇಳ್ತಾನೆ ಇದ್ವಿ. ನಾವು ಆ ಕೇಳ್ಕಂತ ಬೆಳಿತಿದ್ವಿ. ಯಾಕಂದ್ರೆ ನಾವು ಹಳ್ಳಿಯಲ್ಲಿ ಇರೋದ್ರಿಂದ ದಿನಪತ್ರಿಕೆಗಳ ಒಡನಾಟ ಕಡಿಮೆ. ಹಾಗಾಗಿ ನಮ್ಗೆ ಆಕಾಶವಾಣಿ ಮತ್ತು ರೇಡಿಯೋನೇ ನಮ್ಗೆ ಹೆಚ್ಚು ಒಡನಾಡಿ ಅಂತ ಹೇಳಿಕ್ ನನಗೆ ತುಂಬಾ ಸಂತೋಷ ಆಗ್ತದೆ. ಹಾಗಾಗಿ ಇವತ್ತಿಗೂ ಸಹ ನಿರಂತರವಾಗಿ ಮೊಬೈಲ್ನ ಕೇಳ್ತೀವಿ. ಅವಾಗ ನಿಜವಾದ ರೇಡಿಯೋ ಇಟ್ಕೊಂಡೇ ಕೇಳ್ತಾ ಇದ್ವಿ. ಇವತ್ತಿಗೆ ನನ್ನ ಮನೆಗೆ ಹಳೆ ರೇಡಿಯೋ ಇದೆ, ಅದನ್ನೇ ನಾನು ಫಾಲೋ ಮಾಡ್ತಾ ಇರ್ತೇನೆ. ನಿಮ್ಮ ಒಂದು ಉತ್ಸಾಹ, ನಿಮ್ಮ ಮುಖ ನೋಡ್ತಾ ಇದ್ರೆ ನಮಗೆ ಒಂದು ಸಂತೋಷ. ಯಾಕಂದ್ರೆ ಚಿತ್ರಕಲಾ ಪ್ರಾವೀಣ್ಯರು ತಾವಿದ್ದೀರಿ. ಚಿತ್ರಕಲೆಯೊಳಗ ಬಹಳ ಮುಂದೆ ಹೋಗಿದ್ದೀರಿ. ನೀವು ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಕಲಾ ಪ್ರದರ್ಶನಗಳನ್ನು ಮಾಡಿದ್ದೀರಿ. ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನಗಳನ್ನ, ಗುಂಪು ಚಿತ್ರಕಲಾ ಪ್ರದರ್ಶನಗಳನ್ನ, ಮತ್ತೆ ಸಾಕಷ್ಟು ಕಲಾ ಶಿಬಿರಗಳಲ್ಲಿ ಕೂಡ ಭಾಗವಹಿಸಿ ತಾವು ಸಂಪನ್ಮೂಲ ವ್ಯಕ್ತಿಯಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದೀರಿ. ನಮಗ್ ಬಹಳ ಸಂತೋಷ. ಅಂದ್ರೆ ಈ ಹಾವೇರಿಯ ನಿಮ್ಮ ಪರಿಸರ ಹೆಂಗೆ, ನೀವು ಬಾಲ್ಯವನ್ನ ಹೆಂಗ್ ಕಳೆದ್ರಿ, ಈ ಒಂದು ಚಿತ್ರಕಲೆ ಬಗ್ಗೆ ನಿಮಗೆ ಅಭಿರುಚಿ ಹೆಂಗ ಆರಂಭ ಆಯ್ತು, ಅದು ಆರಂಭದ ಹಾದಿಯನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಬಹುದಾ? ನನಗೆ ಚಿತ್ರಕಲೆ ಅಥವಾ ನನ್ನ ಬಾಲ್ಯ ಇವೆರಡು ಒಂದು ಸೋಜಿಗದ ಸಂಗತಿ. ಯಾಕಂದ್ರೆ ನಂದು ಮೂಲತಃ ಕೃಷಿ ಕುಟುಂಬ. ಕುರಿ ಸಾಗಾಣಿಕೆ ಮೂಲ ಉದ್ಯೋಗ, ಜೊತೆಗೆ ಹೊಲ ಇರೋದ್ರಿಂದ ನಮ್ದು ಕೃಷಿಯನ್ನು ಅವಲಂಬಿ ಕುಟುಂಬ. ಕಲೆ, ಸಾಹಿತ್ಯ, ಸಂಗೀತ ಇವು ಸ್ವಲ್ಪ ದೂರನೇ. ಇನ್ನೇನು ನಮ್ಮ ತಂದೆಯವರಿಗೆ ಈ ಜನಪದ ಕಲಾವಿದರು, ಡೊಳ್ಳು ಇರ್ಬೋದು, ನಾಟಕ, ಭಜನೆ, ಅದು ಅವ್ರಿಗೆ ಏನಂತ ಹೇಳಿದ್ರೆ ರಕ್ತಗತವಾಗಿ ಬೆಳೆದು ಬಿಟ್ಟಿತ್ತು. ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅದು ನನ್ನ ರಕ್ತಕ್ಕೂ ಸ್ವಲ್ಪ ಅಂಟ್ಕೊಂಡಿದೆ ಅಂತ ನನಗೊಂದು ಸಮಾಧಾನ ಐತಿ ಅಂತೇಳಿ. ಹಾಗಾಗಿ ಇನ್ನ ಚಿತ್ರಕಲೆಗೆ ನಾನು ವಾಲಿದ ಕಾರಣ ಅಂತ ಹೇಳಿದ್ರೆ, ನಾನು ಚಿಕ್ಕವನಿದ್ದಾಗ ವಿಶೇಷವಾಗಿ ನಮ್ಮ ಸ್ಮೃತಿ ಪಟದಲ್ಲಿ ಏನು ಉಳಿಬೇಕಾಗಿದ್ದು ಅಥವಾ ನನ್ನ ಬಾಲ್ಯನ ಅಂತ ತಗೊಂಡ್ರೆ, ನಾನು ಚಿತ್ರಕಲಾವಿದ ಯಾಕೆ ಆದೆ ಅಂತ ಹೇಳಿ ಒಂದು ಇನ್ಫ್ಲೂಯೆನ್ಸ್ ನನ್ನ ಮನಸ್ಸಿನಲ್ಲಿ ಮೂಡಬೇಕು ಅಂತ ಹೇಳಿದ್ರೆ, ದೀಪಾವಳಿಯಲ್ಲಿ ವಿಶೇಷವಾಗಿ ಈ ಗೋಡೆಯಲ್ಲಿ ಚಿತ್ರ ಬರೀತಾರೆ. ಏನು ಹಾಸ್ಯ ಚಿತ್ರ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕೆಮ್ಮಣ್ಣಿನ ಗೋಡೆ ಇತ್ತು ಅಂತ ಹೇಳಿದ್ರೆ ಸುಣ್ಣದಿಂದ ಚಿತ್ರ ಬರೆಯೋದು, ಅಥವಾ ಸುಣ್ಣದ ಗೋಡೆ ಇದ್ರೆ ಕೆಮ್ಮಣ್ಣಿನಿಂದ ಕಲಿಸಿ ಚಿತ್ರ ಬರೆಯೋದು. ಅವಾಗ ನಮ್ಮ ಮನೆ ಒಳಗಡೆ ನಮ್ಮ ಹಿರಿಯರು, ದೊಡ್ಡಮ್ಮ, ದೊಡ್ಡಪ್ಪ ಅಥವಾ ನಮ್ಮ ಅಣ್ಣವರು ಇವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಆ ಕುರಿದಡ್ಡಿ ಚಿತ್ರ ತೆಗೆಯೋದು, ರಂಟಿ, ಕುಂಟಿ, ಎತ್ತು, ಈ ರೀತಿ ಗೋಡೆಯಲ್ಲಿ ಚಿತ್ರ ತೆಗಿತಿದ್ರು. ಇನ್ನ ಒಬ್ಬ ಬಡಗಣ್ಣೇರ್ ಸಿದ್ದಣ್ಣ ಅಂತೇಳಿ ಒಬ್ಬವನಿದ್ದ ನಮ್ಮ ಮನೆಯೊಳಗಡೆ. ಅವನು ಸಂಬಳಕ್ಕಿದ್ದವನು. ಆ ವ್ಯಕ್ತಿ ಎತ್ತಿನ ಚಿತ್ರ ಬರೀತಿದ್ದ ಗೋಡೆ ಮೇಲೆ. ಅವ ಎತ್ತಿನ ಚಿತ್ರ ಬರೆಯೋದು ನೋಡಿ ನನಗೆ ಬಹಳ ಖುಷಿ ಆಗ್ತಿತ್ತು. ನಾನು ಪ್ರಯತ್ನ ಪಡ್ತಿದ್ದೆ ಅವನ ಜೊತೆಗೆ, ನಾನು ತೆಗಿತೇನೆ ಸಿದ್ದಣ್ಣ ಅಂತೇಳಿ. ಅವನೆಲ್ಲ ಒಂದ್ ಮೂಲೆಯಾಗಿ ಇಲ್ಲಿ ತೆಗಿ ನೀನು ಅಂತ ಹೇಳ್ತಿದ್ದ ನನಗೆ. ಆ ಹೊತ್ತಿನಾಗ ನಾ ಎಷ್ಟು ಮಟ್ಟಿಗೆ ತೆಗಿತಿದ್ನೆಲ್ಲ ಗೊತ್ತಿಲ್ಲ, ನನಗೆ ನೆನಪಿಲ್ಲ. ಅವನ ಒಂದು ಎತ್ತಿನ ಚಿತ್ರ ನನಗೆ ಚಿತ್ರಕಲಾವಿದನಾಗ್ಲಿಕ್ಕೆ ಒಂದು ಸ್ಫೂರ್ತಿ ಕೊಡ್ತು ಅಂತೇಳಿ. ಮುಂದೆ ಆ ನಂತರ ನಾನು
ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಕಡೂರಲ್ಲೇ ಮಾಡಿದ ನಂತರ ಹೈಸ್ಕೂಲಿಗೆ ಸೇರಿದಾಗ ಅಲ್ಲಿ ಸುರೇಶ್ ಬಡಿಗೇರ್ ಅಂತ ಒಬ್ಬ ಚಿತ್ರಕಲಾ ಶಿಕ್ಷಕರು ನನ್ನ ಸಂಪರ್ಕಕ್ಕೆ ಬಂದ್ರು. ಅವರು ನನ್ನಲ್ಲಿರ್ತಕ್ಕಂಥ ಕಲೆಯನ್ನ ಪ್ರೋತ್ಸಾಹಿಸಿ ಮಾರ್ಗದರ್ಶನ ನೀಡಿ ನನಗೆ ಸಂಪೂರ್ಣ ಕಲಾವಿದ ಆಗ್ಲಿಕ್ಕೆ ಅಥವಾ ನನ್ನ ಕಲಾ ಜಗತ್ತಿನಲ್ಲಿ ಒಂದು ಹೆಜ್ಜೆ ಅಥವಾ ಪ್ರಯಾಣ ಮಾಡ್ಲಿಕ್ಕೆ ದಾರಿದೀಪ ಆದರು, ಮತ್ತೆ ಫೌಂಡೇಶನ್ ಹಾಕಿದರು ಅವರೇ ಅಂತ ಹೇಳಿ. ಹಾಗಾಗಿ ನನ್ನ ಬಾಲ್ಯದಲ್ಲಿ ನನಗೆ ಚಿತ್ರಕಲೆಗೆ ಒಲವು ಮೂಡ್ತು ಅಂತ ಹೇಳಿ ನನಗೆ ತುಂಬಾ ಇಷ್ಟ ಆಗ್ತದೆ ಅಂತ. ಕರೆಯಪ್ಪ ಹಂಚಿನಮನಿ ಅವರೇ, ತಾವು ಸದ್ಯ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಹಾವೇರಿ ಒಳಗ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿದ್ದೀರಿ. ನಿಮ್ಮ ಊರು ಕಡೂರು, ಹಿರೇಕೆರೂರು, ಹಾವೇರಿ ಈಗಿನ ಹಾವೇರಿ ಜಿಲ್ಲೆ ರಟ್ಟಳ್ಳಿ ತಾಲೂಕಿನ ಕಡೂರು ಗ್ರಾಮ ನಂದು. ಬಹಳ ಸಂತೋಷ. ನೋಡ್ತಾ ಇದ್ರೆ ನಮಗೆ ಅಂದ್ರೆ ರವಿವರ್ಮನ ಕುಂಚದ ಕಲೆಯ ಹಾಡು ನಾವು ಯಾವಾಗ್ಲೂ ಕೂಡ ನಾವು ಬಹಳ ಇಷ್ಟಪಡ್ತೀವಿ. ರವಿವರ್ಮನದ ಚಿತ್ರ ಪೇಂಟಿಂಗ್ ಏನಿದೆ ಅಲ್ಲ, ಮೊನಾಲಿಸಾ ಪೇಂಟಿಂಗ್ ನಾವು ಬಹಳ ಅಂದ್ರೆ ಅದ್ ಹೇಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚಿತ್ರಕಲೆ ಅನ್ನೋದು ಹೇಗೆ ವಿಶಿಷ್ಟವಾಗಿ ತನ್ನನ್ನು ಗುರುತಿಸ್ಕೋತದ. ಸೃಜನಶೀಲತೆ ಅಷ್ಟೇ ಅಲ್ಲದೆ ಒಂದು ಹೊಸದನ್ನ ನಾವು ಮಾಡುವಂತದ್ದು ಏನಿದೆ ಅಲ್ಲ, ಅದು ನಿಮಗೆ ಒಂದು ಚಿತ್ರವನ್ನು ತೆಗೆದಾಗ ನಿಮಗೆ ಆಗುವ ಆನಂದ ಏನು, ಮತ್ತೆ ಹೇಗೆ ಯಾವ ಪ್ರೇರಣೆಯಿಂದ ನೀವು ಚಿತ್ರ ಬಿಡಿಸ್ಬೇಕಂತ ನೀವು ಆರಂಭ ಮಾಡ್ತೀರಿ ಕರೆಯಪ್ಪ ಅವರೇ? ನಮಗೆ ಏನು ಚಿತ್ರ ತೆಗಿಬೇಕು ಅಂತ ಹೇಳಿದ್ರೆ ಬಹುಶಃ ಪ್ರಕೃತಿನೇ ಮೂಲ ಶಕ್ತಿ ಅಂತೇಳಿ, ಅಥವಾ ನನ್ನ ದಿನನಿತ್ಯದ ಬದುಕಿನ ಸಂದರ್ಭಗಳು ನನಗೊಂದು ಸ್ಫೂರ್ತಿಯಾಗಿ ನಿಲ್ತವೆ ಅಂತೇಳಿ. ನನಗೆ ಚಿತ್ರ ತೆಗಿಬೇಕು ಅಂತೇಳಿ ನಾನು ಮನಸ್ಸು ಮಾಡಿದಾಗ ನನಗೆ ಏನು ಇವತ್ತು ನೋಡ್ತೇನೆ ಅಥವಾ ಹಿಂದಿಂದ ಏನು ನೋಡಿದ್ದೇನೆ ಅಥವಾ ನಾನು ಹಿಂಗ ಆಗ್ಬೇಕು ಅಂತ ಹೇಳಿ ಕಲ್ಪನೆ ಕಾಳ್ತಾನೆ, ಅವೆಲ್ಲವೂ ಪೂರಕವಾಗಿ ಒಂದು ಏನು ಸನ್ನಿವೇಶ ಸೃಷ್ಟಿ ಆಗ್ತದೆ ನಮ್ಮ ಮನಸ್ಸಿನಲ್ಲಿ. ಆ ಒಂದು ಸನ್ನಿವೇಶ ಇಟ್ಟುಕೊಂಡು ನಾವು ಅದನ್ನ ರಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ವಿಶೇಷವಾಗಿ ನನಗೆ ಹೆಚ್ಚು ಆ ರೀತಿ ಪ್ರಭಾವ ಬೀರತಕ್ಕಂತ ಸಂದರ್ಭಗಳು ಅಂತ ಹೇಳಿದ್ರೆ, ನಾನು ಬಾಲ್ಯದಲ್ಲಿ ಇರುವಾಗಲೇ ನನ್ನ ಮನೆ ಬಾಗಿಲಿಗೆ ದುರ್ಮುರ್ಗಿ ಅವರು ಬರ್ತಾ ಇದ್ರು, ಕೊಲೆ ಬಸವ ತಗೊಂಡು ಬರ್ತಾ ಇದ್ರು, ಕರಡಿ ಆಡ್ಸೋರು ಬರ್ತಾ ಇದ್ರು, ಆಮೇಲೆ ದೊಡ್ಡದಾಗಿ ಹೊತ್ಕೊಂಡು ಪರ್ವತ ಮಲ್ಲಯ್ಯ ಅಂತ ಹೇಳಿ ಅವರು ದೊಡ್ಡ ಜಾಂಗ್ಟಿ ಹಿಡ್ಕೊಂಡು ಬಾರಿಸ್ತಾ ಬರ್ತಾ ಇದ್ರು ಅಂತೇಳಿ. ಈಗ ಅವನ್ನೆಲ್ಲ ನೋಡಿ ಬೆಳೆದ್ರಿಂದ ಸೊ ಆ ಚಿತ್ರಗಳು ಇವತ್ತು ನಮ್ಗೆ ಕಣ್ಮರೆ ಆಗ್ತಾ ಇದ್ದಾವೆ. ನಮಗೆ ಇವತ್ತು ಅವ್ರೆಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಅವರೆಲ್ಲ ಎಲ್ಲಿ ಸಿಗ್ತಾರ ನಮ್ಗೆ ಅಂತ ಹೇಳಿದ್ರೆ ಜನಪದ ಜಾತ್ರೆ ಅಂತ ಕಾರ್ಯಕ್ರಮಗಳಲ್ಲಿ ಏನೋ ವೇದಿಕೆ ಮೇಲೆ ಒಂದು ವಿಜೃಂಭಿಸಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಸಿಗ್ತಾ ಇದಾರೆ. ದಿನನಿತ್ಯದ ಬದುಕಿನಲ್ಲಿ ಅವ್ರು ಕಣ್ಮರೆ ಆಗ್ತಾ ಇದಾರೆ. ಅವನನ್ನ ನಾನು ಏನಾದ್ರೂ ಮಾಡಿ ನನ್ನ ಚಿತ್ರಕಲೆ ಉಳಿಸಬೇಕು ಅನ್ನೋ ಒಂದು ಮನೋಭಾವನೆ ನನಗೆ ಮೂಡಿ ಬಂತು. ಹಾಗಾಗಿ ಆ ವಿಷಯ ವಸ್ತುಗಳನ್ನ ಇಟ್ಟುಕೊಂಡೆ ನಾನು ಹೆಚ್ಚು ಚಿತ್ರಗಳನ್ನ ರಚನೆ ಸ್ಟಾರ್ಟ್ ಮಾಡಿದೆ. ಆ ನಂತರ ನನ್ನ ಉದ್ಯೋಗನೇ ಬೇರೆ ಇದ್ದು, ನಾನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದ್ರಿಂದ ಅಲ್ಲಿ ಅನುಭವಗಳೇ ಬೇರೆ ನನಗೆ ಬರ್ತಾ ಹೋದು. ನಾನು ಪ್ರಾರಂಭದಲ್ಲಿ ಜನಪದ ಕಲಾಶೈಲಿ ಅಥವಾ ವಿಷಯಗಳನ್ನ ಇಟ್ಕೊಂಡು ಚಿತ್ರ ಬರೆದಿದೆ. ಮತ್ತೆ ನನ್ನ ಇಲಾಖೆಯಲ್ಲಿ ಆಗ್ತಕ್ಕಂಥ ಅನುಭವಗಳನ್ನು ಸಹ ನನಗೆ ಯಾವಾಗ ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತ ಮೂಡ್ತಾ ಬಂದು ಮತ್ತೆ ಆ ವಿಷಯಗಳ ಮೇಲೆ ಮತ್ತೆ ನಾನು ಚಿತ್ರ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಹಂತ ಹಂತವಾಗಿ ನಾನು ನನ್ನ ಅನುಭವವನ್ನ ವಿಸ್ತಾರ ಮಾಡ್ತಾ ಏನಾಗ್ತದೆ ಅದನ್ನ ನನ್ನ ಚಿತ್ರಕಲೆಯಲ್ಲಿ ನಾನು ಸೆರೆ ಹಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು. ಕರೆಪ್ಪ ಹಂಚಿನಮನಿ ಅವರೇ, ನೋಡ್ರಿ ಅವಾಗ ನಾವು ಬಹಳ ವೈವಿಧ್ಯಮಯವಾಗಿತ್ತು ನಾವು ಸಣ್ಣವರಿದ್ದಾಗ. ನಾವು ಹೆತ್ತಂದ್ರೆ ಕಾರಣ ಅಂದ್ರೆ ಅವಾಗ ಏನಂದ್ರೆ ಬಡತನ ರೇಖೆ ಕೆಳಗಡೆ ಜೀವನ ಮಾಡುವಂತವ್ರ ಸಂಖ್ಯೆ ಬಹಳ ಇತ್ತು, 50-60% ಇತ್ತು. ಈಗ ನಿಧಾನ ಕಡಿಮೆ ಆಗ್ತಾ ಇದೆ. ಇದೊಂದು ನಾವು ಸ್ವಾಗತಾರ್ಹನೆ. ಯಾಕಂದ್ರೆ ಸಾಕಷ್ಟು ಕೌಶಲ್ಯ ಭಾರತ ಆಗಿದೆ, ಅವಕಾಶಗಳ ಆಗರ ಇದೆ, ಸರ್ಕಾರದಿಂದ ಅವಕಾಶಗಳು ಸಿಗ್ತಾವ, ಸೌಲಭ್ಯಗಳು ಸಿಗ್ತಾವೆ, ಎಲ್ಲ ಸರಿ. ಹೀಗಾಗಿ ಕೆಲವೊಂದು ಕಲೆಗಳು ನಶಿಸಿ ಹೋಗ್ತಾ ಇದಾವೆ ಅನ್ನೋ ಭಾವನೆ. ಅದಕ್ಕೆ ಮುಖ್ಯವಾಗಿ ಪ್ರೇರಣೆ ಸಿಗ್ತಾ ಇಲ್ಲ. ದುರ್ಗಮುರುಗಿಯರು ಬಂದ್ರೆ ನಾವೇನ್ ಮಾಡ್ತೀವ್ರಿ, ಅವರು ಕೋಲೆ ಬಸವ ಬಂದ್ರೆ ನಾವು ಅವರ ಬದುಕಿಗೆ ನಾವು ಏನಾದ್ರೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಆ ಒಂದು ಕಲೆ ಅಂದ್ರೆ ಈ ಬಹುರೂಪಿಗಳು ಎಷ್ಟು ಚಂದ ಅವರು ಕವಲೆಗಳನ್ನ ಹೇಳೋದು, ಅವ್ರ ಹಾಡುಗಳನ್ನ ನಾವು ಗುರುತಿಸಿ ಒಂದು ಪೋಷಣೆ ಮಾಡುವಂತ ಕೆಲಸ ಮಾಡ್ಲಿಲ್ಲ. ಅದಕ್ಕೆ ಅದು ಸೊರಗ್ತಾ ಇದಾವು. ಆದ್ರೆ ನೋಡಿ, ನೀವು ಒಬ್ಬ ಚಿತ್ರಕಲಾವಿದರಾಗಿ ನೀವು ಅವನ್ನೆಲ್ಲ ಕಂಡಿಡಿದ್ರಿ, ನೀವು ಅವನ್ನೆಲ್ಲ ನಿಮ್ಮ ಚಿತ್ರಕಲೆಗಳು ತಂದಿರಿ ಅಂತ ನನಗೆ ಪಕ್ಕ ಗೊತ್ತಾಯ್ತು. ಅಂದ್ರೆ ಈ ಒಂದು ಸಾಧನೆ ಮಾಡ್ಬೇಕು ಅಂತೇಳಿ ನೀವು ಅನ್ಕೊಂಡ್ರಿ, ಚಿತ್ರಕಲೆ ನಿಮ್ಗೆ ಅಪ್ಪಿ ಕೈ ಬೀಸಿ ಕರೀತು, ನಿಮ್ಗೆ ಏನೇನು ಅವಕಾಶಗಳು ಲಭ್ಯ ಆದವು? ಯಾಕಂದ್ರೆ ಆರಂಭದಲ್ಲಿ ಅವಕಾಶಗಳು ಸಿಗೋದು ಬಹಳ ಮುಖ್ಯ. ಅವಾಗ ಮಾತ್ರ ನಾವು ಅದನ್ನ ನಮ್ಗೆ ಬೇಕಾದಂತ ಪ್ರೇರಣೆ ಸಿಗ್ತದ, ಮತ್ತೆ ಮುಂದೆ ನಾವು ತಯಾರು ಹೋಗ್ತೀವಿ. ನಿಮಗೆ ಯಾರು ಪ್ರೇರಕರು, ಯಾರು ನಿಮ್ಮ ಹಿಂದೆ ನಿಂತ ವ್ಯಕ್ತಿ ಯಾರು? ಏನಾಗ್ತದೆ, ಕೆಲವಿಷ್ಟು ಸಂದರ್ಭಗಳು ನಮಗೆ ಬಹಳ ಮುಖ್ಯ ಆಗ್ತವೆ ಅನ್ನುವಂಥದ್ದು. ನಾವು ಮೂಲತಃ ಹಳ್ಳಿಯಿಂದ ಬಂದಿರೋದ್ರಿಂದ ನಾನು ಏನು ಚಿತ್ರಕಲೆ ಕಲಿತಕ್ಕಂಥ ಸಂದರ್ಭಗಳೇ ಬೇರೆ, ಇವತ್ತಿನ ಸಂದರ್ಭಗಳೇ ಬೇರೆ. ಅವತ್ತಿಗೆ ನಾವು ಏನೇ ತಿಳ್ಕೋಬೇಕು ಅಂತ ಹೇಳಿದ್ರೆ ಪತ್ರಿಕೆಗಳ ಮುಖಾಂತರ ತಿಳ್ಕೋಬೇಕಾಗಿತ್ತು. ಇವತ್ತು ನಮ್ಮ ಎದುರಿಗೆ ಮೊಬೈಲ್ ಇದೆ, ಸಾಮಾಜಿಕ ಜಾಲತಾಣಗಳಿದ್ದಾವೆ, ತಕ್ಷಣಕ್ಕೆ ನಮಗೆ ನಮ್ಮ ಕಣ್ಣೆದುರಿಗೆ ಬಂದು ನಿಲ್ತದೆ ಅನ್ನೋಂಥದ್ದು. ಆದ್ರೆ ನನಗೆ ಅಂತ ಅವಕಾಶಗಳು ಯಾವುವು ಬರಲಿಲ್ಲ. ಹಾಗಾಗಿ ನಾನು ಹುಡುಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಚಿತ್ರಕಲೆ ಕೋರ್ಸ್ ಮಾಡಿದೆ. ಆ ನಂತರ ನಾನು ಏನ್ ಮಾಡ್ಬೇಕು ಅಂತ ಬಂದಾಗ ನನ್ನ ಬದುಕು, ನನ್ನ ಮುಂದಿನ ಬದುಕು ಕತ್ತಲಾಗಿತ್ತು ಅಂತ. ಆ ಹೊತ್ತಿನ ನಾನು ಮತ್ತೆ ಬೇರೆ ಬೇರೆ ಊರುಗಳನ್ನ, ವಿಶೇಷವಾಗಿ ಬೆಂಗಳೂರು ಅಂತವು, ಚೆನ್ನೈ, ಹೈದರಾಬಾದ್, ಕೋಲ್ಕತ್ತಾ, ಡೆಲ್ಲಿ, ಹಿಂಗೆ ಬೇರೆ ಬೇರೆ ಸಿಟಿಗಳನ್ನ ಸುತ್ತಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿರ್ತಕ್ಕಂಥ ಕಲಾ ಗ್ಯಾಲರಿಯನ್ನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಕಲಾ ಗ್ಯಾಲರಿಯನ್ನು ನೋಡಿದಾಗ ನಾನು ಅಲ್ಲಿ ಒಂದು ಕಲ್ಪನೆ ಕಟ್ಕೊಂತಿದ್ದೆ, ನನ್ನ ಚಿತ್ರದಲ್ಲಿ ಪ್ರದರ್ಶನ ಆಗ್ಬೇಕು ಅಂತೇಳಿ ನಾನು ಒಂದು ಕಲ್ಪನೆ ಮೂಡ್ತಾ ಇತ್ತು ಅಂತೇಳಿ. ಅಲ್ಲಿ ನಾ ಪ್ರದರ್ಶನ ಮಾಡ್ಬೇಕಂದ್ರೆ ಏನ್ ಮಾಡಬೇಕು ಅಂತೇಳಿ ಒಂದು ಕನಸು ಕಾಣ್ತಿದ್ದೆ. ಆ ದಿಶೆಯೊಳಗೆ ನಾನು ಕಾರ್ಯಪ್ರವೃತ್ತನಾದೆ. ಮತ್ತೆ ನನ್ನ ಕಲಾಕೃತಿ ರಚನೆ ಮಾಡೋದು, ಅವುಗಳನ್ನ ಪ್ರದರ್ಶನ ಮಾಡ್ಲಿಕ್ಕೆ ಅಲ್ಲಿ ಅವಕಾಶವನ್ನ ಕೇಳೋದು, ಅವರು ನಿಮ್ ಬಯೋಡೇಟಾ ಕೊಡಿ, ನಿಮ್ ಪೇಂಟಿಂಗ್ಸ್ ಅನ್ನ ಕೊಡಿ, ನಾವು ನೋಡೋಣ, ನಿಮ್ ಬಯೋಡೇಟಾ ನೋಡಿ ಅವಕಾಶ ಮಾಡಿಕೊಡ್ತೀವಿ, ಹೀಗೆಲ್ಲ ಆಗ್ತಾ ಇತ್ತು. ಆನಂತರ ನಾನು ಬೇರೆ ಬೇರೆ ಗ್ಯಾಲರಿಗಳಿಗೆ ಅಪ್ಲೈ ಮಾಡಿ ಅಲ್ಲಿ ಅವಕಾಶ ಸಿಕ್ಕಾಗ ನನ್ನ
ಕಲಾಕೃತಿಗಳನ್ನ ಪ್ರದರ್ಶನ ಮಾಡ್ಕೊಂತ ಹೋದೆ. ಆ ಒಂದು ಪ್ರದರ್ಶನ ಮಾಡಿದಂತ ಸಂದರ್ಭದಲ್ಲಿ ಅತಿ ದೊಡ್ಡದು ಅವಕಾಶ ಅಂತ ಹೇಳಿದ್ರೆ ನನಗೆ ಲಂಡನ್ ನಲ್ಲಿ ಪ್ರದರ್ಶನ ಮಾಡ್ತಕ್ಕಂತ ಒಂದು ಗ್ಯಾಲರಿ ಅವಕಾಶ ಮಾಡಿಕೊಡ್ತು. ಆ ಸಂದರ್ಭದಲ್ಲಿ ಇಷ್ಟು ಖುಷಿ ಆಗಿತ್ತು ಅಂತ ಹೇಳಿದ್ರೆ, ನನಗೊಬ್ಬ ಹಳ್ಳಿಯಾಗಿರವ, ಅದ್ರಾಗ ಒಂದು ಪೊಲೀಸ್ ಇಲಾಖೆಯಾಗ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡುವಂತವನಿಗೆ ಲಂಡನ್ ಹೋಗಿ ಪ್ರದರ್ಶನ ಮಾಡೋದು ಅಂತ ಹೇಳಿದ್ರಲ್ಲ, ಅದು ದೊಡ್ಡ ಅವಕಾಶನೂ ಕೂಡ, ಮತ್ತೆ ಅಷ್ಟೇ ಕಷ್ಟನೂ ಆಗಿತ್ತದು. ಯಾಕಂದ್ರೆ ಅಲ್ಲಿ ಆ ಒಂದು ಆರ್ಥಿಕ ಮುಗ್ಗಟ್ಟು, ಅಲ್ಲಿಗೆ ಹೋಗಿ ನಾವು ಪ್ರದರ್ಶನ ಮಾಡ್ಲಿಕ್ಕೆ ಅಲ್ಲಿ ನನ್ನ ಖರ್ಚು ವೆಚ್ಚ ಹೇಗೆ ಅಂತ ವಿಚಾರ ಮಾಡಿದ್ರೆ ಆಗ್ಲಾರ್ದ ಕೆಲಸ ಆಗಿತ್ತು. ಆ ಸಂದರ್ಭದಲ್ಲಿ ಬಹಳಷ್ಟು ನನ್ನ ಸ್ನೇಹಿತರು ನನಗೆ ಕೈ ಜೋಡಿಸಿ ಹೆಲ್ಪ್ ಮಾಡಿದ್ರು. ಆ ಒಂದು ಹೆಲ್ಪ್ ನಿಂದ ನಾನು ಲಂಡನ್ ವರೆಗೆ ಹೋಗಿ ನಾನು ಪ್ರದರ್ಶನ ಮಾಡ್ಲಿಕ್ಕೆ ಬಂತು ಅಂತೇಳಿ. ಆಮೇಲೆ ಇನ್ನೂ ಒಂದು ದೊಡ್ಡ ಅವಕಾಶ ಅಂತ ಹೇಳಿದ್ರೆ, ಒಂದು ನನಗೆ ಪೋಸ್ಟ್ ಬಂದಿತ್ತು, ಒಂದು ರಿಜಿಸ್ಟರ್ ಪೋಸ್ಟ್ ನನ್ನ ಆಫೀಸಿಗೆ. ಆ ರಿಜಿಸ್ಟರ್ ಪೋಸ್ಟ್ ಅನ್ನ ನಾನು ನಮ್ಮ ಆಫೀಸಿಂದ ಒಂದು ಫೋನ್ ಮಾಡಿ, ನನಗೆ ಇಲ್ಲ ನನಗೆ ಒಂದು ರಿಜಿಸ್ಟರ್ ಪೋಸ್ಟ್ ಬಂದಿದೆ, ರಿಶ್ಯೂ ಮಾಡ್ಕೋಬೇಕಿತ್ತು ಅಂತ. ನೀವ ಮಾಡ್ಕೊಳ್ರಿ, ನಾನು ಡ್ಯೂಟಿ ಮೇಲೆ ಇದ್ದೀನಿ, ಬಂದ ಇಸ್ಕೊಂತೀನಿ ಅಂತ ಇಟ್ಕೊಂಡು ಹೋಗಿ ನೋಡ್ತೀನಿ. ನಾನು ನಿಜವಾಗ್ಲೂ ಒಂದು ದೊಡ್ಡ ಶಾಕ್ ಆಗಿತ್ತು. ಆ ಪೋಸ್ಟ್ ರಷ್ಯಾದಿಂದ ಬಂದಿತ್ತು. ನನಗೆ ಏನಾಯ್ತು, ನಾ ರಷ್ಯಾ ಭಾಷೆ ಒಳಗೆ ಬರ್ತಿತ್ತು, ಮೇಲೆ ಇಂಗ್ಲಿಷ್ ಅಕ್ಷರನೇ ಇರ್ಲಿಲ್ಲ, ಅದ್ ನಮಗೆ ಓದ್ಕೊಳ್ಳಕ್ಕೂ ಬರೋದಿಲ್ಲ. ಕೊನೆಗೆ ಏನು ಈಗೆಲ್ಲ ಏನಂತಂದ್ರೆ, ಈಗ ಚೀಟಿಂಗ್ ಸಿಸ್ಟಮ್ಸ್, ಯಾವ್ದೋ ಕೊರಿಯರ್ ಬಂತು, ಇಶ್ಯೂ ಮಾಡ್ಕೊಂತ ದುಡ್ಡು ಕಟ್ಬಿಟ್ರಿ ಅನ್ನೋದು, ಹಿಂಗೇನ ಇರ್ಬೋದು ಅಂತ ಹೆದರಿದ್ದೆ ನಾನು. ಕೊನೆಗೆ ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿದ್ರಿಂದ ನಮ್ಮ ಸ್ಟಾಫ್ ಎಲ್ಲ ಧೈರ್ಯ ಕೊಟ್ರಿ, ಅದೇನಕ್ಕೆ ನೋಡಿ ಹರಿದು ಬಿಡೋದು ನೋಡೋಣ ಅಂತ ಹೇಳಿದ್ರೆ. ಸೊ ಅದನ್ನ ಕಟ್ ಮಾಡಿ ನೋಡಿದಾಗ ಒಂದು ದೊಡ್ಡ ಆಲ್ಬಮ್ ಇತ್ತು ಅದ್ರೊಳಗಡೆ. ಆ ದೊಡ್ಡ ಆಲ್ಬಮ್ ಅನ್ನು ತೆಗೆದು ನೋಡ್ತೀನಿ, ಅದ್ರೊಳಗೆ ನನ್ನ ಪೇಂಟಿಂಗ್ ಪ್ರಿಂಟ್ ಆಗಿತ್ತು. ಓಹೋ ನೋಡಿ, ಅದು ನನಗೆ ನಿಜವಾಗ್ಲೂ ದೊಡ್ಡ ಶಾಕ್, ದೊಡ್ಡ ರಿಸಲ್ಟ್. ಅದು ನನ್ನ ಬದುಕಿನ ಒಂದು ತಿರುವು ಚೇಂಜ್ ಆಯ್ತು ಅಂತೇಳಿ ನಾನು ಮತ್ತೆ ದೊಡ್ಡ ಕನಸು ಕಾಣಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲ, ನನ್ಗೆಲ್ಲ ಒಂದು ಶಕ್ತಿ ಐತಿ ಅಂತೇಳಿ. ಅದ್ರೊಳಗೆ ಒಂದು ಸಣ್ಣ ಡಿಸಿಪ್ಲಿನ್ ಕೊಟ್ಟಿದ್ರು. ನಾವು ವಿಶ್ವದಾದ್ಯಂತ ಸುಮಾರು 70 ದೇಶಗಳನ್ನ ನಾವು ಗಣನೆ ತಗೊಂಡು ಒಂದು ಸರ್ವೆ ಮಾಡಿದ್ವಿ. ಅದ್ರೊಳಗಡೆ ನಿಮ್ಮ ಒಂದು ಚಿತ್ರ ನಮಗೆ ಅತಿ ಪ್ರಭಾವ ಮತ್ತು ಶಕ್ತಿಯುತವಾಗಿ ನಮಗೆ ಕಾಣಿಸ್ತಾ ಇದೆ, ಹಾಗಾಗಿ ನಿಮ್ಮ ಚಿತ್ರವನ್ನು ನಾವು ಇದ್ರೊಳಗೆ ಪ್ರಿಂಟ್ ಮಾಡ್ಕೊಂಡೇವಿ, ಅದಕ್ಕಾಗಿ ನಿಮ್ಗೆ ಇದನ್ನ ಕಳಿಸ್ಕೊಟ್ಟಿವಿ ಅಂತೇಳಿ ಒಂದು ಲೆಟರ್ ಕೂಡ ಇತ್ತು ಅಂತೇಳಿ. ಹಾಗೆ ನನ್ನ ಒಂದು ಚಿತ್ರಕ್ಕೆ ಒಂದು ಗೌರವ ಅಂತೇಳಿ ನನಗೆ ಇಷ್ಟಪಡ್ತೀನಿ. ಇಂಥ ಅವಕಾಶಗಳು ಬಂದಿದ್ದಾವೆ ಅಂತ. ಬಹಳ ಸಂತೋಷ ಕರಿಯಪ್ಪ ಹಂಚನಮನಿ ಅವರೇ. ಇಷ್ಟು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಕಲಾವಿದರಾಗಿ ನಿಮ್ಮನ್ನು ಗುರುತಿಸಲಾಗಿದೆ. ನೀವು ಮಾಡಿದ ಒಂದು ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕಂಗನೆ ಅದು. ಯಾಕಂದ್ರೆ ಗುರುತಿಸೋದು ಯಾವಾಗ್ಲೂ ಬಹಳ ಮುಖ್ಯ. ಯಾವಾಗ್ಲೂ ಕೂಡ ನಾವು ಗುರುತಿಸೋದು, ಬೆಂತಟ್ಟುವಂಥದ್ದು, ಈ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನಾವು ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಬಹುದು. ಅದಕ್ಕೆ ನೀವೇ ಉದಾಹರಣೆ. ಸಾಕಷ್ಟು ನೋಡಿ, ರಸ್ತೆ ಅವರಿಗೆ ಹೋಗಿ ಬಂದಿರಿ ನೀವು, ನಿಮ್ದು ಒಂದು ಪೇಂಟಿಂಗ್ ಸಂತೋಷ ಆಯ್ತು. ಈ ಒಂದು ಸೃಜನಶೀಲವಾದ ಕಲೆ ಪೇಂಟಿಂಗ್, ಈ ಒಂದು ಕಲ್ಪನೆ ಬಂದಾಗ ಅದು ಆಮೇಲೆ ಅದು ಮೂರ್ತ ರೂಪ ತೆಗೆಯೋಕ್ಕಿಂತ ಮಧ್ಯೆ ಏನಿದೆ ಅಲ್ಲ, ಸಾಕಷ್ಟು ಮಜಲ್ಗಳಿರ್ತದೆ ಚಿತ್ರಕಲೆಗಳು ಮಾಡ್ಬೇಕಾದ್ರೆ. ಅದು ಹೇಗೆ ನೀವು ಸಮಯ ತಗೋತೀರಿ, ಅದು ಹೇಗೆ ಅನುಭವಿಸ್ತೀರಿ ನೀವು, ಅದನ್ನ ಹೇಗೆ ನೀವು ನಿಮ್ಮ ಒಂದು ಹಾಳಿ ಒಳಗೆ ಕಟ್ಟಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಅದರೊಂದು ಸೃಜನಶೀಲ ಪ್ರಯತ್ನ ಏನಿದೆ ಅದನ್ನ ನನ್ನ ಜೊತೆಗೆ ಹಂಚ್ಕೊಳ್ಬೋದಾ? ನಾನು ಯಾವಾಗ್ಲೂ ಚಿತ್ರ ಬರೆಯೋ ಹೊತ್ನ್ಯಾಗ ಆ ಬಣ್ಣಗಳ ಆಟ ಇದೆಯಲ್ಲ, ಹಿಂದು ಮತ್ತೆ ಮುಂದು, ಯಾವಾಗ್ಲೂ ನನ್ನ ಮನಸ್ಸಿಗೆ ಖುಷಿ ಕೊಡತಕ್ಕಂತ ಒಂದು ದೊಡ್ಡ ಸಂದರ್ಭ ಅಂತ ಹೇಳಿದ್ರೆ ಕ್ಯಾನ್ವಾಸ್, ಬಣ್ಣ ಮತ್ತೆ ನನ್ನ ಸ್ಪರ್ಶ ಐತಲ್ಲ, ಬಣ್ಣದ ಜೊತೆ ಸ್ಪರ್ಶ, ಕ್ಯಾನ್ವಾಸ್ ಜೊತೆ ಅದ್ರ ಆಟ ಐತಲ್ಲ, ಅದು ಯಾವಾಗ್ಲೂ ನನ್ನ ಮನಸ್ಸಿಗೆ ಮುದ ನೀಡ್ತದೆ ಅಂತದ್ದು. ಆ ಸ್ಪರ್ಶ, ಆ ಖುಷಿಗೋಸ್ಕರ ನಾನು ಚಿತ್ರ ಬರೀತೀನಿ. ನಾ ಸುಮ್ಮನೆ ಏನೋ ದೊಡ್ಡ ಕಲ್ಪನೆ ಕಟ್ಟಿ ಕೊಡ್ತೇನೆ, ಅದನ್ನ ಮಾಡ್ತೇನೆ, ಇದನ್ನ ಮಾಡ್ತೇನೆ, ನಾನು ಹೋಗಲ್ಲ. ನನ್ನ ಆನಂದ, ನನ್ನ ಮನಸ್ಸಿಗೆ ಆನಂದ ಆಗ್ತದೆ, ಚಿತ್ರ ಬರೀತೇನೆ. ಅದು ನನ್ನ ಇಡೀ ಜಗತ್ತಿನ ಎಲ್ಲದ ನೋವನ್ನು ಮರೆಸ್ತೈತಿ, ನನ್ನನ್ನು ಹಿಡಿದಿಡ್ತೈತಿ, ನನಗೆಲ್ಲದನ್ನು ಕೊಡ್ತೈತೆ ಅದು ಆನಂದ ಅಂತ. ಅದೇ ನನ್ನ ದೊಡ್ಡ ಖುಷಿ ಅಂತ ಹೇಳಿದ್ರೆ. ನೋಡಿ ಕರೆಯಪ್ಪ ಅವರೇ, ಅಂದ್ರೆ ಚಿತ್ರಕಲಾ ಪ್ರಾವೀಣ್ಯರು ಕೂಡ ಒಂದು ಚಿತ್ರ ಕೂಡ ಒಂದು ಸಂದೇಶವನ್ನು ಕೊಡ್ತದೆ. ನಮ್ಮ ಮೊನ್ನೆ ಒಂದು ಚರ್ಚೆ ಮಾಡ್ತಾ ಇದ್ವಿ ನಮ್ಮ ಗುರುರಾಜ್ ಪಾಟೀಲ್ ಜೊತೆಗೆ ಸುಬೋಧ ಸಮಾಲೋಚನೆಯಲ್ಲಿ ಮಾತಾಡಬೇಕಿದ್ರೆ, ಇಂದು ನುಂಗಿದ ನೆನ್ನೆ ಅಂದ್ರೆ ನೆನ್ನೆದು ಹಿಂದಿನ ತಗೊಂಡು ಹಿತ್ಲಾಗಾತ್ರ ಅಂತ ನಮ್ಮವ ಹೇಳ್ತಾಳೆ ಯಾವಾಗ್ಲೂ. ಅಂದ್ರೆ ನಾವು ಇಂದಿನದು ನಾಳೆಗೋಸ್ಕರ ಅನ್ನೋದನ್ನ ಯಾವಾಗ್ಲೂ ಮರಿಬಾರ್ದು. ಹಿಂದಿಂದು ಉತ್ತಮವಾಗಿ ಇತ್ತು, ಅದನ್ನ ನಾವು ನಾಳೆಗೋಸ್ಕರ ಅದೇ ಉಪಯೋಗ ಮಾಡ್ಬೋದು ಅಂದ್ರೆ ಅದು ನಿನ್ನೆ ನಮ್ಗೆ ಬೇಕು, ಇಲ್ಲ ನಿನ್ನೆ ಸತ್ತು ಹೋಗಿದೆ, ಮರ್ತೋಣ ಅನ್ನೋದು. ನೋಡಿ, ನಿಮ್ ಒಬ್ಬ ಚಿತ್ರಕಲಾ ಪ್ರಾವೀಣ್ಯರ ಮಾತು, ನಿಮ್ ಮಾತು ಕೇಳಿದಾಗ ಅನಿಸ್ತದ ಖ್ಯಾತವಾದ ಚಿತ್ರ ಕೂಡ ಒಂದು ಬಹುಮಟ್ಟಿಗೆ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತದೆ ಅನ್ನೋದು. ಇದು ಬಹಳ ಮುಖ್ಯ. ಯಾಕಂದ್ರೆ ಸಂದೇಶನೇ ಬಹಳ ನಮಗೆ ಅವಶ್ಯಕತೆ ಇದೆ. ಯಾಕಂದ್ರೆ ನಮಗೆ ವಿಚಾರ ಮಾಡೋ ಶಕ್ತಿ ಇದೆ. ಆ ಸಂದೇಶವನ್ನು ನಾವು ತೆಗೆದುಕೊಳ್ಳಕ್ಕೆ ಸಾಧ್ಯ ಆದ್ರೆ ಬಹಳ ಸಂತೋಷ. ನಿಮ್ಮ ಒಂದು ಚಿತ್ರವನ್ನು ನೋಡಿ ಆ ಸಂದೇಶವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡವ್ರು ಇದಾರಲ್ಲ, ಅದ್ರ ಬಗ್ಗೆ ಏನ್ ಅನಿಸ್ತದೆ ನಿಮ್ ನೋಡ್ತಾರಲ್ಲ? ಬಹಳಷ್ಟು ಜನಗಳು ನನ್ನ ಪ್ರದರ್ಶನ ಹೋದಾಗ ಆ ಪ್ರತಿಕ್ರಿಯೆಗಳೇ ಹೆಚ್ಚು ಬರ್ತಾವ ಅನ್ನುವಂಥದ್ದು. ವಿಶೇಷವಾಗಿ ನನ್ನ ಪೇಂಟಿಂಗ್ ನಲ್ಲಿ ಕಾಣ್ತಕ್ಕಂಥ ವಿಷಯ ವಸ್ತು ಮತ್ತು ಬಣ್ಣಗಳ ಬಳಕೆ, ಮತ್ತೆ ಅಲ್ಲಿ ಇರ್ತಕ್ಕಂಥ ಒಂದು ಫೋರ್ಸ್ನೆಸ್, ಆ ಫೋರ್ಸ್ನೆಸ್ ಬಗ್ಗೆ ಜನಗಳು ಹೆಚ್ಚು ನನಗೆ ಪ್ರತಿಕ್ರಿಯಿಸ್ತಾರೆ ಅಂತೇಳಿ. ಸರ್, ನೀವು ಹೇಗಿದ್ದೀರಿ, ನಿಮ್ಮ ಅನುಭವ ಏನು, ನಿಮ್ಮ ಪ್ರಯತ್ನ ಏನು ಅನ್ನೋದು ನಿಮ್ಮ ಚಿತ್ರಗಳಲ್ಲಿ ನನಗೆ ಗೊತ್ತಾಗ್ತದೆ ಅನ್ನುವಂಥದ್ದು. ಅದು ನನಗೆ ಯಾವಾಗ್ಲೂ ಆ ಪ್ರತಿಕ್ರಿಯೆ ಸಿಕ್ಕಾಗ ಒಂದು ಸಂತೋಷ ಸಿಗ್ತದೆ. ಏನು ನಾವು ಮಾಡೋ ಪ್ರಯತ್ನಕ್ಕೆ ಒಂದು ಪ್ರತಿಕ್ರಿಯೆ ಐತಲ್ಲಪ್ಪ ಅಂತೇಳಿ. ಆಮೇಲೆ ನಮ್ಮ ಸಂದೇಶ ಅವ್ರಿಗೆ ಮುಟ್ಟಿದೆ ಅಂತ ಹೇಳಿ ಇವತ್ತು ನೀವು ಪ್ರಾರಂಭದಲ್ಲಿ ಮಾತಾಡ್ತಾ ರವಿವರ್ಮ ಅವ್ರ ಹೆಸರು ತಗೊಂಡ್ರಿ. ನೀವು ಆ ರವಿವರ್ಮನ ಹೆಸರು ತಗೊಳಕ್ ಒಂದು ಮೂಲ ಕಾರಣ ಏನಂತ ಹೇಳಿದ್ರೆ, ರವಿವರ್ಮ ಇಡೀ ಜಗತ್ತಿಗೆ ಮನೆ ಮಾತಾದ ಕಲಾವಿದ. ಯಾಕಂದ್ರೆ ಅವ್ರು ಇವತ್ತು ಸೃಷ್ಟಿರ್ತಕ್ಕಂಥ ಎಲ್ಲಾ ದೇವಾನ ದೇವತೆಗಳ ಚಿತ್ರಗಳು ಇವತ್ತು ಯಾರ ಮನೆಯಲ್ಲಿ ಸರಸ್ವತಿ, ಲಕ್ಷ್ಮಿ ಇವನ್ನೆಲ್ಲ ಪೂಜೆ ಮಾಡ್ತಾರಲ್ಲ, ಅವೆಲ್ಲ ರಾಜಾ ರವಿವರ್ಮ ರಚಿಸಿರ್ತಕ್ಕಂಥ ಚಿತ್ರಗಳು.
ಈಗ ಅವರು ಮನೆ ಮಾತಾಗಿರ್ತಕ್ಕ ರಾಜಾರವ್ರನ್ನು ಎಲ್ಲರ ಮನೆ ಕಲಾವಿದನ ಆಗಿಬಿಟ್ಟದಾನೆ. ಹಂಗ ನಮ್ಮ ಚಿತ್ರಗಳು ಜನಗಳಿಗೆ ತಲುಪದೆ ಹೋದ್ರೆ ನಾವು ಬಹುಶಃ ನನ್ನ ಪ್ರಯತ್ನ ವಿಫಲ ಆಗ್ಬಹುದು ಅಂತ, ಅಥವಾ ನಾವು ಕಲಾವಿದನಾಗಿನೂ ವ್ಯರ್ಥ ಅನ್ನೋ ಭಾವನೆ ಬರ್ತದೆ ನನಗೆ. ಅವಾಗ ನಾನು ಜನಗಳಿಗೆ ಮುಟ್ಟಬೇಕು. ಸೊ ನನ್ನ ಚಿತ್ರದ ಒಂದು ಯಶಸ್ಸು ಅಂತ ನಾನು ಭಾವಿಸ್ತೀನಿ. ಕರೆಪ್ಪ ಹಂಚಿನಮನಿ ಅವರೇ, ನೀವೇನ್ ಯಾವ ಉದ್ದೇಶದಿಂದ ಏನ್ ನೆನ್ಪು ಮಾಡ್ಕೊಂಡು ಚಿತ್ರ ಬರ್ದಿರ್ತೀರಿ, ಅದನ್ನ ಚಿತ್ರ ನೋಡಿದವರು ಅದನ್ನ ಗುರುತಿಸಿ ಈ ವಿಚಾರಗಳನ್ನ ನೀವು ಹಂಚಿಕೊಂಡಿರಿ ಅಂತ ಹೇಳಿದ್ರೆ ಬಹಳ ಸಂತೋಷ ಆಗ್ತದೆ. ಅದು ನಿಜವಾಗಿ. ನೋಡ್ರಿ ಕರೆಪ್ಪ ಹಂಚಿನಮನಿ ಅವರ ಸರ್ಕಾರ ಮಟ್ಟದಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳಾಗ್ತದೆ. ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಇದೆ, ಸದಸ್ಯರಾಗಿದ್ದೀರಿ. ಚಿತ್ರ ಕಲಾವಿದರಿಗೆ ಸಾಕಷ್ಟು ಪ್ರೋತ್ಸಾಹದ ಅವಶ್ಯಕತೆ ಅದ, ಚಿತ್ರಕಲೆ ಶಿಕ್ಷಕರ ಅವಶ್ಯಕತೆ ಬಹಳ ಅದ. ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಒಂದು ಸೃಜನಶೀಲತೆಯನ್ನು ಮಕ್ಕಳ ಮನಸ್ಸಿನಲ್ಲಿ ನಾವು ಬೇರೂರಿದಾಗ ಮಾತ್ರ ಅವರು ಒಂದು ಕೌಶಲ್ಯ ಭರಿತರಾಗಿ ಒಂದು ಯಶಸ್ವಿ ನಾಗರಿಕರಾಗಲಿಕ್ಕೆ ಸಾಧ್ಯ ಆಗ್ತದೆ. ತಾವು ಏನು ಒಬ್ಬ ಲಲಿತ ಕಲಾ ಅಕಾಡೆಮಿಯ ಸದಸ್ಯರಾಗಿ ತಮ್ಮ ಅನುಭವ ಏನು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ? ಹೇಗೆ ಕರ್ನಾಟಕದಲ್ಲಿ ಒಂದು ಚಿತ್ರಕಲೆ ಬೆಳವಣಿಗೆ ಯಾವ ರೀತಿ ಇದೆ ಅನ್ನೋದನ್ನು ತಾವು ಕಂಡಿದ್ದೀರಿ? ಬೆಳವಣಿಗೆ ಈಗಿನ ಮಟ್ಟದಲ್ಲಿ ತುಂಬಾ ಚೆನ್ನಾಗೇ ಇದೆ, ಆದ್ರೆ ಅದನ್ನ ನಾವು ಗಟ್ಟಿಗೊಳಿಸಬೇಕಾಗಿದೆ ಅನ್ನುವಂಥದ್ದು. ಈಗ ನಾವು ಬಹಳಷ್ಟು ಮಕ್ಕಳನ್ನ ನೋಡ್ತೀವಿ. ನಾವು ಮಕ್ಕಳನ್ನ ನೋಡಿದಾಗ ಆ ಮಕ್ಕಳು ಚಿತ್ರ ಬರೆಯುವಂಥದ್ದು ಸಂದರ್ಭಗಳು ಯಾವುವು? ಪ್ರಾಥಮಿಕ ಹಂತ ಮತ್ತು ಪ್ರೌಢಶಾಲೆ ಹಂತಗಳಲ್ಲಿ ಮಾತ್ರ. ಆ ನಂತರ ನಾವು ಆ ಮಕ್ಕಳಿಗೆ ಪ್ರೋತ್ಸಾಹ ನೀಡ್ತೇವಾ ಅನ್ನೋದು ಬಹಳ ಮುಖ್ಯ. ಅಲ್ಲಿ ಏನಾಗ್ತದೆ, ಮಕ್ಕಳಿಗೆ ನಾವು ಪ್ರೌಢಶಾಲೆ ಹಂತ ಮುಗಿದ ನಂತರ ನೀನು ಚಿತ್ರ ಚೆನ್ನಾಗಿ ತೆಗಿತೀಯಪ್ಪ, ನೀನು ಚಿತ್ರಕಲೆಯನ್ನ ಕಲಿ ಅಥವಾ ಚಿತ್ರಕಲೆಯಲ್ಲಿ ಮುಂದುವರಿ ಅನ್ನೋದು ಪ್ರೋತ್ಸಾಹ ನೀಡೋದೈತಲ್ಲ, ಬಹಳ ತುಂಬಾ ಜನಗಳು ಆ ಕೆಲಸ ಕಡಿಮೆ ಮಾಡ್ತಾರೆ. ಆ ಕೆಲಸ ಬಹಳ ಮುಖ್ಯವಾಗಿ ಆಗ್ಬೇಕತಿ. ಅಂದ್ರೆ ನಾವು ಈ ಕಲೆಯನ್ನ ಅಥವಾ ನಮ್ಮ ಕಲಾಲೋಕವನ್ನ ಬುನಾದಿ ಹಂತದಲ್ಲಿ ನಾವು ಭದ್ರಗೊಳಿಸಬೇಕಾಗಿದೆ. ಇವತ್ತಿನ ಸಂದರ್ಭದಲ್ಲಿ ಅದು ಬುನಾದಿ ಗಟ್ಟಿತ್ತಂದ್ರ ಆ ಬಿಲ್ಡಿಂಗ್ ಚೆನ್ನಾಗಿ ನಿಲ್ತತಿ ಅಂತೇಳಿ. ಹಾಗಾಗಿ ಪ್ರಾಥಮಿಕ ಹಂತದಲ್ಲೇನೆ ನಾವು ಮಕ್ಕಳಿಗೆ ಚಿತ್ರಕಲೆಯನ್ನ ಹೆಚ್ಚು ಹೊತ್ತಾಗಿ ಕಲಿಸಿದ್ರೆ ಅಥವಾ ಅವ್ರ ಚಿತ್ರಕಲೆ ಬಗ್ಗೆ ಒಂದು ಮನಸ್ಸು ಮುಟ್ಟುವಂತೆ ಮಾಡಿದ್ರೆ ಮುಂದೆ ಅವ್ರಿಗೆ ಚಿತ್ರಕಲೆಗೆ ಒಂದು ಭವಿಷ್ಯ ಇದೆ ಅನ್ನೋದು. ಹಾಗಾಗಿ ನಮ್ಮ ಲಲಿತ ಕಲಾ ಅಕಾಡೆಮಿನ ಸದಸ್ಯನಾಗಿ ಇವತ್ತು ಹೇಳೋದು ಅದನ್ನೇ. ಅಂದ್ರೆ ನಮ್ಮ ಅಕಾಡೆಮಿ ಅಧ್ಯಕ್ಷರು ಕೂಡ ಇವತ್ತು ಪ್ರಸಾದ್ ಕುಮಾರ್ ಅವರು ಮಕ್ಕಳಲ್ಲಿ ಚಿತ್ರಕಲಾ ಆಸಕ್ತಿಯನ್ನು ಬೆಳೆಸೋ ಒಂದು ನಿಟ್ಟಿನಲ್ಲಿ ಸುಮಾರಷ್ಟು ಕಾರ್ಯಕ್ರಮಗಳು ಹಾಕೊಂಡಿದ್ದಾರೆ ಅಂತ ಹೇಳೋದು. ಮೊನ್ನೆ ಬೆಳಗಾಂದಲ್ಲಿ ಒಂದು ಕಾರ್ಯಕ್ರಮ ಆಯ್ತು ನಿಮ್ಮೊಂದಿಗೆ ಅಂತೇಳಿ, ಮೊನ್ನೆ ನಮ್ಮ ಹಾವೇರಿಯಲ್ಲಿ ಒಂದು ಕಾರ್ಯಕ್ರಮ ಆಯ್ತು. ಅಂದ್ರೆ ಚಿತ್ರಕಲಾ ವಿದ್ಯಾರ್ಥಿಗಳಿಗಾಗಿನೇ ಒಂದು ಭಾವಚಿತ್ರ ತರಬೇತಿ ಶಿಬಿರವನ್ನ ಮಾಡಿದೀವಿ 4 ದಿವಸದ್ದು ಅಂತದ್ದು. ಹಿಂಗೆ ನಾವು ಇವತ್ತು ಶಾಲಾ ಮಟ್ಟದಲ್ಲಿ ಹೋಗಿ ಅಕಾಡೆಮಿ ಕಾರ್ಯಕ್ರಮ ಆಯೋಜಿಸುವ ಮುಖಾಂತರ ಮಕ್ಕಳಲ್ಲಿ ವಿಶೇಷವಾಗಿ ಚಿತ್ರಕಲೆಯ ಬೇರನ್ನ ಗಟ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ ಅಂತದ್ದು ನನಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಹಳ ಸಂತೋಷ. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಕರೆಪ್ಪ ಹಂಚಿನಮನಿ ಅವರೇ. ನಿಮ್ದು ವಿಸ್ತೃತವಾದ ವ್ಯಾಪಕ ಅನುಭವ, ಸುಮಾರು 48 ವರ್ಷ ಈಗ. ಆದ್ರೆ ನೀವು ಚಿತ್ರಕಲೆಯಲ್ಲಿ 40 ವರ್ಷಕ್ಕಿಂತ ಹೆಚ್ಚು ಕಳೆದ್ ಬಿಟ್ಟಿದ್ದೀರಾ. ಸಣ್ಣವರಿದ್ದಾಗಿಂದಲೇ ನಾವು ಎತ್ತಿನ ಚಿತ್ರ ಬರಿತೇನೆ ಅಂತ ಹೇಳಿದಿರಲ್ಲ. ಅಂದ್ರೆ ಈ ಒಂದು ಕಲೆ ಮತ್ತು ಜೀವನದ ಸಂಬಂಧಗಳು ಹೇಗಿರ್ಬೇಕು ಅನ್ನೋದು ನಾವು ನೋಡ್ತಾ ಇದ್ದಾಗ ನಿಮ್ಮ ಮಾತುಗಳಿಂದ ಅದು ಎಷ್ಟು ಅವಿನಾಭಾವದ ಸಂಬಂಧ ಇದೆ ಅಂತ ಗೊತ್ತಾಗುತ್ತೆ. ಹಂಚಿನಮನಿ ಆರ್ಟ್ ಗ್ಯಾಲರಿ ಹಾವೇರಿ ಒಳಗದ. ಬಹಳ ಸಂತೋಷ ಆಯ್ತು. ನಿಮ್ದೇ ಒಂದು ಆರ್ಟ್ ಗ್ಯಾಲರಿಯನ್ನು ಮಾಡಿದಿರಿ ಅಲ್ಲಿ. ಅಂದ್ರೆ ಯಾವುದು ನಮ್ಮ ಚಿತ್ರಕಲೆ ನಮ್ಗೆ ನೋಡ್ಲಿಕ್ಕೆ ಯಾವ ಬೇಕಾದ್ರೂ ಸಿಗ್ಬೇಕು ಅಂದಾಗ್ಲೇ ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಕ್ತು. ಏನು ಆ ಒಂದು ಹಂಚಿನಮನಿ ಆರ್ಟ್ ಗ್ಯಾಲರಿ ಏನದಲ್ಲ, ಏನು ಮೂಡಿ ಮಾಡಿದೆ? ಇದು ಆರ್ಟ್ ಗ್ಯಾಲರಿ ಮಾಡಬೇಕು ಅಂತ ಉದ್ದೇಶನ ಬಹಳ ರೋಮಾಂಚಕ ಆಗಿದೆ ನನಗೆ ಅಂತೇಳಿ. ನಾನು ಪ್ರಾರಂಭದಲ್ಲೇ ಹೇಳಿದೆ, ನನ್ನ ಕಲಾಕೃತಿಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಬೇರೆ ಬೇರೆ ಸಿಟಿಗಳನ್ನ, ನಗರಗಳನ್ನ, ದೆಹಲಿ, ಹೈದರಾಬಾದ್ ಎಲ್ಲ ಅಡ್ಡಾಡ್ಕೊಂಡ್ ಬಂದ ನಂತರ ಪ್ರದರ್ಶನವನ್ನು ಮಾಡಿದೆ. ಕೊನೆಗೆ ಲಂಡನ್ಗೆ ಹೋಗಿ 1-2 ಬಾರಿ ನಾನು ಖುದ್ದಾಗಿ ಹೋಗಿ ಕಲಾ ಪ್ರದರ್ಶನ ಮಾಡಿ ಬಂದೆ. ಮಾಡಿ ಬಂದಾಗ ನನಗೆ ಒಂದು ಆತ್ಮವಿಮರ್ಶೆ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ. ನಾನು ಬೇರೆ ಬೇರೆ ಕಡೆ ಹೋಗಿ ಚಿತ್ರಗಳನ್ನ ಪ್ರದರ್ಶನ ಮಾಡಿ ಬಂದಿದ್ದೀನಿ. ಬಹುಶಃ ನಮ್ಮ ಜನಗಳು ನನ್ನ ಚಿತ್ರಗಳನ್ನ ನೋಡಿದಾರಾ? ಈ ಪ್ರಶ್ನೆ ನನಗೆ ಕಾಡಿದಾಗ ಎಲ್ಲೋ ಒಂದ್ ಕಡೆ ನಾನು ಬೆಳೆದ ನೆಲದಲ್ಲೇ ನಾನು ಒಂದು ಸೋಲನ್ನು ಅನುಭವಿಸ್ತಾ ಇದ್ದೇನಲ್ಲ, ನಮ್ಮ ಜನಗಳಿಗೆ ನನ್ನ ಚಿತ್ರಗಳು ಗೊತ್ತಿಲ್ಲ, ಎಲ್ಲೋ ಒಂದು ಬೇರೆ ಬೇರೆ ಕಡೆ ಹೋಗಿ ಬೇರೆ ಜನಗಳಿಗೆ ನಾನು ಚಿತ್ರಗಳನ್ನ ತೋರಿಸ್ತಾ ಇದ್ದೇನೆ ಅಂತೇಳಿ. ಹಾಗಾಗಿ ನಾನು ನನ್ನ ನೆಲದಲ್ಲಿ ಚಿತ್ರಕಲಾ ಪ್ರದರ್ಶನ ಮಾಡಬೇಕು ಅಂತೇಳಿ ವಿಚಾರ ಮಾಡಿದಾಗ ಆ ದಿಶೆಯೊಳಗೆ ಒಂದು ಪ್ರಯತ್ನ ಮಾಡಿ ನಾ ಏನ್ ಮಾಡಿದೆ, ನನ್ನ ಹುಟ್ಟೂರಾದ ಕಡೂರಲ್ಲಿ ಒಂದು ಚಿತ್ರಕಲಾ ಪ್ರದರ್ಶನ ಮಾಡಿದೆ. ಅಲ್ಲಿ ಪ್ರದರ್ಶನ ಮಾಡ್ಲಿಕ್ಕೆ ಜಾಗ ಬೇಕಲ್ಲ. ಕೊನೆಗೆ ನಮ್ಮ ಊರಾಗ ಹನುಮಂತಿಯವ್ರ ಗುಡಿ ಐತಿ. ಹನುಮಂತಿಯವ್ರ ಗುಡಿ ಕಂಬಕ್ಕೆ ಹೋಗಿ ಚಿತ್ರಗಳನ್ನು ಕಟ್ಟಿದೆ. ಅಲ್ಲಿ ಪ್ರದರ್ಶನ ಮಾಡಿದೆ. ಅಲ್ಲಿ ನಾವು ಬೆಳೆದಾವ. ಅಲ್ಲಿ ಜನಗಳು, ರೈತರು, ಕುರಿ ಕಾಯೋರು, ದನ ಕಾಯೋರು ಎಲ್ಲರೂ ನನ್ನ ಒಟ್ಟಿಗೆ ಇದ್ದವ್ರು. ಅಲ್ಲಿ ನಾನು ಅಲ್ಲಿ ಬೆಳೆದವ. ಅವ್ರು ನಾನು ಏನ್ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ನಮ್ಮ ಮೂಲ ನಾ ಇಲ್ಲಿ ಯಾರೋ ಗೊತ್ತಾಗೋದಲ್ಲ ಅಂತ ಹೇಳಿ ಅಲ್ಲಿ ನಾನು ಚಿತ್ರಗಳ ಪ್ರದರ್ಶನ ಮಾಡಿದಾಗ ಅಲ್ಲಿ ಜನಗಳು ಬಂದು ನೋಡಿ, ಕರಿಯಪ್ಪ ಚಿತ್ರ ತೆಗದಾನ, ಹಿಂಗಲ್ಲಿ ಮಾಡ್ಯಾನ ಅಂತ ಬಂದು ನನಗೆ ಅವ್ರದೇ ರೀತಿಯೊಳಗೆ ಅವ್ರನ್ನ ಗ್ರಹಿಸ್ಕೊಂಡ್ರು. ಅವ್ರವ್ರ ರೀತಿಯೊಳಗೆ ಏನೋ ಮಾತಾಡ್ತಾ ಇದ್ರು. ನನಗೊಂದು ಸಂತೋಷ ಕೊಡ್ತು. ಹಂಗ ನಮ್ಮ ಹಾವೇರಿಯೊಳಗೆ ಮಾಡ್ಬೇಕಂತ ಹೊಂಟಾಗ ನಮ್ಮ ಒಂದು ಗ್ಯಾಲರಿ ಇರ್ಲಿಲ್ಲ ಅಲ್ಲಿ ಮಾಡ್ಬೇಕು ಅಂತೇಳಿ. ಅದೊಂದು ಜಿಲ್ಲಾ ಕೇಂದ್ರ. ಅವತ್ನ ಏನ್ ಮಾಡಬೇಕು, ಅದ್ರೊಳಗೆ ಒಂದು ದೊಡ್ಡ ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳಿದ್ರೆ ಮೊದಲನೇ ಬಾರಿಗೆ ಒಂದು ಪ್ರತಿಭಟನೆ ರೀತಿ ಒಳಗಡೆ ಅಲ್ಲಿ ಹಾವೇರಿಯೊಳಗೆ ಮೈಲಾರ್ ಮಹದೇವಪ್ಪ ಅಂತ ಒಂದು ಸರ್ಕಲ್ ಇದೆ.
ಆ ಸರ್ಕಲ್ ಅಲ್ಲಿ ಒಂದು ಬೀದಿ ಚಿತ್ರಕಲಾ ಪ್ರದರ್ಶನ ಸ್ಟಾರ್ಟ್ ಮಾಡಿದೆ ನಾನು. ಆ ಬೀದಿ ಚಿತ್ರಕಲಾ ಪ್ರದರ್ಶನ ಮಾಡಿದಾಗ ಇವತ್ತು ನಾವು ನೆನೆಸಲೇಬೇಕು, ನಮ್ಮ ದೊಡ್ಡ ಕಲಾವಿದರು ಟಿ.ಬಿ. ಸೊಲಬಕ್ನವರು ಅದ್ರ ಉದ್ಘಾಟಕರಾಗಿ ಬಂದಿದ್ರು. ಟಿ.ವಿ. ಸೊಲಬಕ್ನವ್ರು ಸರ್ ಉದ್ಘಾಟನೆ ಬಂದಾಗ ಅವ್ರು ಹೇಳಿದ್ರು, ನನಗೆ ದುಬ್ಬಾ ಚಪ್ಪಿಸ್ ಆ ಟೈಮ್ ಹೇಳಿದ್ರು, ಏನ್ ನೀವು ಮಾಡಕತ್ತಿಯಲ್ಲ, ನೀನು ಚಿತ್ರಕಲಾ ಒಂದು ಬೀದಿಗಿಟ್ಟಿಯಲ್ಲ, ಇದು ಬಹಳ ದೊಡ್ಡ ಕೆಲಸ ನೀವು ಮಾಡೋದು ಅಂತೇಳಿ. ಇಲ್ಲಿ ಓಡಾಡ್ತಕ್ಕಂಥ ಸಾರ್ವಜನಿಕರಲ್ಲಿ ಚಿತ್ರಕಲೆ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ತಾ ಇದೆಯಲ್ಲ, ಇದು ಬಹಳ ದೊಡ್ಡ ಕೆಲಸ, ಇಂಥ ಕೆಲಸಗಳು ಆಗ್ಬೇಕು ಅಂತೇಳಿ ಅವತ್ತೇ ನಾನು ಡಿಸೈಡ್ ಮಾಡಿದೆ, ಹಾವೇರಿಗೆ ಒಂದು ಚಿತ್ರಕಲಾ ಗ್ಯಾಲರಿ ಬೇಕು ಅಂತೇಳಿ. ಸುಮಾರಷ್ಟು ಸರ್ಕಾರಕ್ಕೂ ನಾವು ಆ ಟೈಮ್ದಲ್ಲಿ ಒಂದು ಮನವಿಯನ್ನು ಕೊಡ್ತಕ್ಕಂಥದ್ದು ಅಥವಾ ಜನಪ್ರತಿನಿಧಿಗಳನ್ನು ಕೇಳ್ತಕ್ಕಂಥದ್ದು ನಾವಾಗಲಿ, ನಮ್ಮ ಹರೀಶ್ ಮಳಾಪ್ನವ್ರು ಅಂತ ಇರ್ಬೋದು, ನಮ್ಮ MD ಹೊನ್ನಮ್ಮನವ್ರು ಇರ್ಬೋದು, ನಮ್ಮ ಕುಲಕರ್ಣಿ ಸರ್ ಇರ್ಬೋದು, ಹಿಂಗ ಎಲ್ಲ ನಾನು ಒಂದು ಟೀಮ್ ಕಟ್ಕೊಂಡು ನಾವೆಲ್ಲ ಬಹಳ ಪ್ರಯತ್ನ ಮಾಡಿದ್ವಿ. ಅದ್ರ ಆಗ್ಲಿಲ್ಲ. ಕೊನೆಗೆ ನಾನೊಂದು ಮನೆ ಕಟ್ಕೋಬೇಕಾಗಿತ್ತು. ಆ ಸಂದರ್ಭದಲ್ಲಿ ಮನೆ ಕಟ್ಟೋದಕ್ಕಂತ ಹೆಚ್ಚಾಗಿ ಒಂದು ಗ್ಯಾಲರಿಯನ್ನೇ ಕಟ್ಟಬೇಕು ಅಂತೇಳಿ ಹೊರಟೆ. ಒಂದು ಗ್ಯಾಲರಿಯನ್ನು ಸುಸಜ್ಜಿತವಾಗಿ ಇವತ್ತೇನು ದಿಲ್ಲಿ ಒಳಗಡೆ ಬೇರೆ ಬೇರೆ ಇಂಟರ್ನ್ಯಾಷನಲ್ ಲೆವೆಲ್ ಏನು ಗ್ಯಾಲರಿಗಳದಾವ ಆ ಮಟ್ಟದಲ್ಲಿ ಒಂದು ಕಲಾ ಗ್ಯಾಲರಿನ ಸೃಷ್ಟಿ ಮಾಡಿದೆ ಅಂತೇಳಿ. ಇವತ್ತು ಆ ಒಂದು ಸೃಷ್ಟಿ ಮಾಡಿರ್ತಕ್ಕಂಥ ಗ್ಯಾಲರಿ ಅದು ಎಷ್ಟು ಚಟುವಟಿಕೆ ಕಾರಣ ಆಗಿದೆ ಅಂತ ಹೇಳಿದ್ರೆ, ಇವತ್ತಲ್ಲಿ ಸಾಹಿತ್ಯಿಕವಾಗಿ, ಸಂಗೀತಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲವೂ ಕಾರ್ಯಕ್ರಮ ನಡೀತಾನೆ ಇದ್ದವು ಅಂತೇಳಿ, ಕಲಾ ಪ್ರದರ್ಶನ ನಡೀತಾ ಇದ್ದಾವೆ. ಹಾಗಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಕೊಟ್ಟೆ ಅಂತೇಳಿ ಆ ಒಂದು ಅತ್ಯದ್ಭುತವಾದ ಕೆಲಸ ಮಾಡಿರಿ. ಅದೊಂದು ಆತ್ಮತೃಪ್ತಿ ಕೂಡ ನನಗಿದೆ. ಹಂಚಿನಮನಿ ಅವರ ಒಂದು ಪೇಂಟಿಂಗ್ ಇದಲ್ಲ, ಚಿತ್ರ, ಅದು ಬರೀ ಸಾರ್ವಜನಿಕರಿಗೆ ಅಷ್ಟೇ ಅಲ್ಲ, ಒಬ್ಬ ಕವಿ ಹೃದಯವನ್ನು ಸೆಳಿತದ. ಕವನ ಬರೀತಾರ, ನಾವು ನೋಡಿದ್ರಿ. ಅಂದ್ರೆ ಅಷ್ಟು ಒಂದು ಮಾಹಿತಿ, ಅಷ್ಟು ಒಂದು ಸಂದೇಶ ಇರ್ತದ ಅದ್ರಾಗ. ಮತ್ತೆ ಒಂದು ಸೃಜನಶೀಲತೆ ಅನ್ನೋದಲ್ಲ, ಒಂದು ಹೊಸ ಮಕ್ಕಳಿಗೆ ಹೊಸದಾಗಿ ಕಲ್ಪನೆ ಮಾಡುವಂಥ ಶಕ್ತಿಯನ್ನು ಬೆಳೆಸ್ತದೆ. ಈ ಮೆದುಳಿಗೆ ಸಾಕಷ್ಟು ಶಕ್ತಿ ಇದೆ, ಆದ್ರೆ ಅದನ್ನು ನಾವು ಪರಿಣಿತಿಗೊಳಿಸ್ಬೇಕು, ಅದಕ್ಕೆ ಅದನ್ನ ಕಾಣಿಸ್ಬೇಕು. ಯಾವಾಗ್ಲೂ ರವಿ ಕಾಣದ್ದನ್ನೇ ಕವಿ ಕಂಡ ಅಂತ ಹೇಳ್ತಾರೆ ನೋಡ್ರಿ. ಅಂದ್ರೆ ಆ ಸೃಜನಶೀಲತೆ ಏನಿದೆ ಅಲ್ಲ, ಅದು ಪರಿಚಯ ಮಾಡ್ಬೇಕು ಅಂದ್ರೆ ಚಿತ್ರ ಬಹಳ ಬೆಸ್ಟ್. ಚಿತ್ರ ಯಾವಾಗ್ಲೂ ಕೂಡ ನಾವು ನಮ್ಮ ತಾಯಿ ನೆನಪಾದ ನಮ್ಮ ತಾಯಿ ಚಿತ್ರ ಕಣ್ಣಿಗೆ ಬರ್ತದೆ. ಹಂಗೆ ಅಂದ್ರೆ ಚಿತ್ರವನ್ನು ಚೆನ್ನಾಗಿ ಗ್ರಹಿಸ್ತದ ಮೆದುಳು. ಹೀಗಾಗಿ ಚಿತ್ರಕಲೆ ಅನ್ನೋದು ಬಹಳ ನೀವು ಅತ್ಯುತ್ತಮವಾದ ಸೇವೆ. ಮತ್ತೆ ತಾವು ಆರ್ಟ್ ಗ್ಯಾಲರಿ ಮಾಡಿದ್ರೆ ಅಂದ್ರೆ ನೀವು ಸಾಕಷ್ಟು ಜೀವಗಳಿಗೆ ಪ್ರೇರಕರಾಗಿ ನಿಂತಿದ್ದೀರಿ ಅಂತ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಧನ್ಯವಾದಗಳು. ಇವತ್ತು ಇಷ್ಟೆಲ್ಲ ಒಂದು ಸೃಜನಶೀಲತೆಗೆ ಬಹಳ ಮುನ್ನೆಲೆಗೆ ಬರುವುದು, ಬಹಳ ಹೆಸರುವಾಸಿ ಆಗುವುದು ಅಂದ್ರೆ ಚಿತ್ರಕಲೆ ಅನ್ನೋದು ಬಹಳ ಯಾವಾಗ್ಲೂ. ಯಾಕಂದ್ರೆ ನಾವ್ ಯಾವಾಗ್ಲೂ ಕೂಡ ಚಿತ್ರಗಳನ್ನೇ ಅನುಸರಿಸ್ತೀವಿ. ನಾವು ನಮ್ಮ ಮೆದುಳಿನಲ್ಲಿ ಯಾವ್ದಾದ್ರು ಒಂದು ವಿಚಾರ ಬಂತಂದ್ರೆ ಕಣ್ಣಿಗೆ ಬರೋದು ಚಿತ್ರ. ಸೊ ಹಂಗಿರೋದ್ರಿಂದ ಇಂದಿನ ಒಂದು ಚಿತ್ರಕಲಾ ಜಗತ್ತಿನೊಳಗ ಸಾಕಷ್ಟು ಕಲಾವಿದರು ಬೆಳಿಬೇಕಾಗ್ಯದ. ಇದು ಒಂದು ಕೌಶಲ್ಯ. ಈ ಕೌಶಲ್ಯವನ್ನು ಬೆಳೆಸ್ಕೊಂಡಾಗ ಬದುಕಿಗೆ ಒಂದು ಭರವಸೆ, ಬೆಳಕು ಕಾಣ್ತದೆ. ನೋಡ್ರಿ, ನೀವು ಚಿತ್ರಕಲೆ ಪ್ರಾವೀಣ್ಯರು, ತಾವು ಒಂದು ಉದ್ಯೋಗದಲ್ಲಿ ನೀವು ಇದನ್ನ ಹೊಂದಾಣಿಕೊಂಡು ಮಾಡಕತ್ತೀರಿ. ಯಾಕಂದ್ರೆ ಅದು ನಿಮ್ಗೆ ಚಿತ್ರಕಲೆ ಅಂತ ಕಲಿಸದ, ಹೇಗೆ ನಾವು ಜೀವನದಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋದು ನಿಮ್ಮ ಸ್ವಾನುಭವನೇ ಇದೆ. ಸೊ ಆ ನಿಟ್ಟಿನೊಳಗೆ ಒಬ್ಬ ಹೊಸ ಚಿತ್ರಕಲಾ ಪ್ರವೀಣ ಆಗ್ಬೇಕು, ನಾ ಚಿತ್ರಕಲೆಯಲ್ಲಿ ನಾನು ಬೆಳಗ್ಬೇಕು ಅಂತ ಅನ್ನೋರಿಗೆ ಅವಕಾಶಗಳು ಕಡಿಮೆ ಇದ್ರೂ ಕೂಡ ಅದರಲ್ಲಿ ಬೆಳಗಿ ನನ್ನ ಜೀವನವನ್ನು ನಾನು ಜಯಿಸಬೇಕು. ನೀವು ಹೇಳಿದ್ರಲ್ಲಾಗ್ಲೇ, ನನ್ನೊಳಗೆ ನಾನು ಜಯಿಸಬೇಕು ಅನ್ನೋದು. ನಮ್ಮೂರವ್ರು ನಮ್ಮನ್ನು ಗುರುತಿಸಲಿಲ್ಲ ಅಂದ್ರೆ ನಾನು ಏನ್ ಮಾಡಿ ಉಪಯೋಗ ಅಂತ ಹೇಳಿ ಬಹಳ ಅತ್ಯುತ್ತಮ ವಿಚಾರ ಮಾಡಿರಿ. ಈ ಹೊಸ ಚಿತ್ರಕಲಾವಿದರಿಗೆ ತಾವೇನು ಉತ್ತೇಜನದ ಮಾತುಕೊಂಡು ಹೇಳ್ತೀರಿ ಹಂಚಿನಮನಿ ಅವರೇ? ಈಗಿನ ಯುವ ಕಲಾವಿದರು ವಿಶೇಷವಾಗಿ ತುಂಬಾ ಪ್ರತಿಭಾವಂತರು ಇದ್ದಾರೆ ಅಂತ ಹೇಳುತ್ತೆ. ಆಮೇಲೆ ತುಂಬಾ ಅವಕಾಶಗಳು ಇದ್ದಾವೆ ಅಂತ ಹೇಳಿದ್ರೆ, ಒಂದು ಏನಾಗಬೇಕಾಗಿದೆ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಒಂದು ನಾನು ಕೋಟ್ ಮಾಡೋದು ಒಂದು ಮಾತು ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ನನಗೆ ಇಷ್ಟವಾದ ಕ್ಷೇತ್ರ ಬೇಕು. ಏನಿರ್ಬೋದು, ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಏನು ನಾನು ಇವತ್ತು ಕೃಷಿ ಕೆಲಸ ಮಾಡಲಿ, ಏನ್ ಬೇಕಾದ ಮಾಡಲಿ, ಅದನ್ನ ಒಪ್ಪಿಗೆ ಬೇಕು. ಫಸ್ಟ್ ಒಪ್ಪಿಗೆ ಅಂದ ನಂತರ ಅದ್ ಅಪ್ಕೋಬೇಕು. ನಾವು ಈ ಒಪ್ಕೊಳ್ಳೋದು ಮತ್ತು ಅಪ್ಕೊಳ್ಳೋದು ಈ ಎರಡೂ ಮಾಡಿದ್ರೆ ಮಾತ್ರ ನಾವು ಒಂದು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸಾಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಎಂದು ನಾನು ಅದನ್ನ ಒಪ್ಕೊಂಡೆ, ನನಗೆ ಇವತ್ತು ಚಿತ್ರಕಲಾ ಕ್ಷೇತ್ರ ನಾನು ಒಪ್ಕೊಂಡೆ, ನನಗೆ ಅದು ಬೇಕು, ನಾನು ಅಲ್ಲಿ ಬದುಕಬೇಕು ಅಂತ ಯಾವಾಗ ಒಪ್ಕೊಂಡೆ, ಅದನ್ನ ನಾನು ಒಪ್ಕೊಂಡ್ರೆ ಅದು ನನ್ನನ್ನು ಒಪ್ಕೊಳ್ತೈತೆ. ಇದು ಇವತ್ತಿನ ಯುವ ಜನತೆ ಮಾಡಬೇಕಾಗಿತ್ತು ಅಂತ. ಅಂದ್ರೆ ತನ್ನನ್ನು ತಾನು ಸಂಪೂರ್ಣ ಅಲ್ಲಿ ತೊಡಗಿಸಬೇಕು ಅನ್ನೋದು ನನ್ನ ಸಂದೇಶದ ಮೂಲ ಸ್ವಾರಸ್ಯ. ಈ ಸುಮ್ಮನೆ ಇವತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿಂಬಿಸ್ಕೊಳ್ಳೋಕು ಅಥವಾ ಏನೋ ಒಂದು ಪ್ರಶಸ್ತಿಗಾಗಿ ಮಾಡೋದು ಅದೆಲ್ಲ ಬೇಡ. ನನಗೆ ಬೇಕಾಗಿದ್ದೇನೋ ನನ್ನ ಆತ್ಮತೃಪ್ತಿ ಬೇಕು. ಆತ್ಮತೃಪ್ತಿ ಕೆಲಸ ಮಾಡ್ರಿ, ನಿಮ್ಗೆಲ್ಲದೂ ಸಿಗ್ತದೆ ಇವತ್ತಿಗೆ ಅಂತೇಳಿ. ಇದು ನಾನು ಯುವಕರಿಗೆ ಹೆಚ್ಚಂತ ಒಂದು ಸಂದೇಶ ಅಂತೇಳಿ ನಾನು ಭಾವಿಸ್ತೀನಿ. ಬಹಳ ಸಂತೋಷ ಹಂಚಿನಮನಿ ಅವರೇ. ಕೊನೆಯದಾಗಿ ನಿಮಗೊಂದು ಆತ್ಮತೃಪ್ತಿ ಅನ್ನೋದು ಯಾವಾಗಲೂ, ಯಾಕಂದ್ರೆ ಒಬ್ಬ ಶ್ರೇಷ್ಠ ಚಿತ್ರಕಲಾವಿದನಿಗೆ ಒಂದು ತೃಪ್ತಿ ಅನ್ನೋದು ಬಹಳ ಮುಖ್ಯ. ತಾವು ಏಕಚಿತ್ರಕಲಾ ಪ್ರದರ್ಶನ ಮಾಡಿದ್ದೀರಿ, ಸಾಕಷ್ಟು ಚಿತ್ರಕಲಾ ಪ್ರದರ್ಶನಗಳಲ್ಲಿ ಭಾಗವಹಿಸಿರಿ, ನಿಮ್ಗೆ ಅತ್ಯಂತ ಸಂತೋಷವನ್ನು ತಂದುಕೊಟ್ಟಂತಹ, ಹಾಗೇನೆ ನಿಮ್ಮ ವೃತ್ತಿ ಮತ್ತು ಚಿತ್ರಕಲೆ ಎಲ್ಲರನ್ನು ಹೆಂಗೆ ಸರಿದೂಗಿಸ್ಕೊಂಡು ಹೋದ್ರಿ, ಆ ಪ್ರದರ್ಶನದ ಬಗ್ಗೆ ಎರಡು ಮಾತು. ನನ್ನ ವೃತ್ತಿ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ ನಾನು ಚಿತ್ರಕಲೆ ಕಲ್ತಿದ್ರಿಂದ ಅದರಲ್ಲೇ ವೃತ್ತಿ ಕಂಡ್ಕೊಳ್ಳಿಕ್ ಸಾಧ್ಯ ಆಗ್ಲಿಲ್ಲ. ಹೊಟ್ಟಿ ಪಾಡಿಗೆ ಏನಾರ ಮಾಡ್ಲೇಬೇಕಲ್ಲ. ಹೊಟ್ಟಿ ಪಾಡ್ಲಿಕ್ಕೆ ನಾನು ಏನಾರ ಮಾಡಬೇಕು ಅಂತ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಕಲಾವಿದನಾಗಿ ಆಲ್ರೆಡಿ ನಾನು ಬೆಂಗಳೂರು ಸೇರ್ಕೊಂಡಿದ್ದೆ. ಇದು ನನ್ನ ಮನೆ ಕಡೆ ನನ್ನ ತಂದೆ ತೀರೋಗ್ಬಿಟ್ರು. ಆ ಸಂದರ್ಭದಲ್ಲಿ ಮನೆ ಕಡೆ ಸಮಸ್ಯೆ ಪ್ರಾರಂಭ ಆಯ್ತು. ಹಾಗಾಗಿ ಮತ್ತೆ ನಾನು ಬೆಂಗಳೂರನ್ನ ಬಿಟ್ಟು ನಮ್ಮ ಊರು ಬಂದು ಸೇರ್ಕೊಂಡಂತ ಸಂದರ್ಭದಲ್ಲಿ ಬಹುಶಃ ನನ್ನ ಅನ್ನದ ದಾರಿಯಾಗಿದ್ದು ನನ್ನ ಪೊಲೀಸ್ ಇಲಾಖೆ. ಆ ಅನ್ನದ ದಾರಿಯನ್ನು ಕೊಟ್ಟಂತ ಪೊಲೀಸ್ ಇಲಾಖೆ ನಾನು ಎಂದೂ ನೆನೆಸ್ತೇನೆ ಮತ್ತು ಇಂದೂ ನೆನೆಸ್ತೇನೆ. ಯಾಕಂತ ಹೇಳಿದ್ರೆ, ಇವತ್ತು ನಾನು ಚಿತ್ರಕಲೆಯಲ್ಲಿ ಏನಾದರೂ ಕೆಲಸ ಮಾಡಿದ್ರೆ
ಅದು ನನ್ನ ಹೊಟ್ಟೆ ತುಂಬಿಸತ್ತಿ ಅನ್ನ ತಿಂದು ನನ್ನ ದೇಹದ ಶಕ್ತಿ ಐತಿ ಅಂದ್ರೆ ಚಿತ್ರಕಲಾ ಕ್ಷೇತ್ರದಲ್ಲಿ ದುಡಿಲಿಕ್ಕೆ ಆ ಶಕ್ತಿ ನನಗೆ ಕಾರಣ ಆಗೈತಿ ಅಂತ ಹೇಳಿ. ಖಂಡಿತ. ಆಮೇಲೆ ಚಿತ್ರಕಲೆಗೆ ಎಷ್ಟು ದೊಡ್ಡ ಶಕ್ತಿ ಐತಿ ಅಂತಂದ್ರ ಈ ನೋಡಿ, ಪೊಲೀಸ್ ಇಲಾಖೆ ಮತ್ತು ಚಿತ್ರಕಲೆ ಎಲ್ಲರೂ ಸಾಮಾನ್ಯ ಕೇಳೋ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಇದು ಹೆಂಗ್ ಸಾಧ್ಯ ಆತ್ರಿ ನಿಮ್ಗೆ? ಪೊಲೀಸ್ ಇಲಾಖೆ ಇದ್ದೀರಿ, ಅಲ್ಲಿ ನೋಡಿದ್ರ ಹಿಡಿ ಹೊಡಿ ಕಡಿ ಹೊರಟು ಮನೋಭಾವನೆ ಬೈಯೋದು ಅದು ಮಾಡೋದು ಹಿಂಗಿರ್ತೈತಿ, ನೀವು ಚಿತ್ರಕಲೆಗೆ ಇಷ್ಟೆಲ್ಲ ಕೆಲಸ ಮಾಡಕ್ಕೆ ಹೆಂಗ್ ಸಾಧ್ಯ ಆಯ್ತು ಅಂತ ಹೇಳಿದ್ರೆ, ಆ ಎರಡನ್ನೂ ಸರಿದೂಗಿಸ್ತಕ್ಕಂತ ಮನೋಭಾವನೆ ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಚಿತ್ರಕಲೆಗೆ. ಅಂದ್ರೆ ಅಲ್ಲಿ ನನಗೆ ಆಟೋಮೆಟಿಕ್ಲಿ ಅಲ್ಲಿ ಸಿಗ್ತಕ್ಕಂಥ ಮಾನಸಿಕ ಮತ್ತು ದೈಹಿಕವಾಗಿ ಆಗ್ತಕ್ಕಂಥ ಅನುಭವಗಳೇ ಬೇರೆ ಇಲಾಖೆಯಲ್ಲಿ. ಅದನ್ನ ನಾನು ಚಿತ್ರಕಲೆ ಕಲ್ತೋನಾಗಿರೋದ್ರಿಂದ, ಒಬ್ಬ ಕಲಾವಿದ, ನನ್ನೊಳಗೆ ಒಬ್ಬ ಕಲಾವಿದ ಇರೋದ್ರಿಂದ, ಸೊ ಅವು ಎಲ್ಲವನ್ನೂ ಬದಿಗಿಟ್ಟು, ಆ ಒತ್ತಡಗಳನ್ನೆಲ್ಲವನ್ನೂ ಬದಿಗಿಟ್ಟು ಚಿತ್ರಕಲೆಯನ್ನ ರಚಿಸಿ ಒಂದು ಒಳ್ಳೆ ಬದುಕನ್ನ ನಿರ್ಮಾಣ ಮಾಡಲಿಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ ಕಲೆ ಅಂತದ್ದು. ಕಲೆ ಮತ್ತು ನನ್ನ ವೃತ್ತಿಯನ್ನು ನಾನು ಯಾವಾಗಲೂ ಗೌರವಿಸಲೇಬೇಕು. ಮತ್ತೆ ಇಲಾಖೆ ಕೂಡ ನನಗೆ ಎಷ್ಟು ಗೌರವಿಸಿದೆ ಅಂತ ಹೇಳಿದ್ರೆ, ಕಳೆದ ವರ್ಷ ನಾವು ಬಹುಶಃ 2022ರಲ್ಲಿ ಇಲಾಖೆ ವತಿಯಿಂದ ನನಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಕೊಟ್ಟು ಸಹ ಗೌರವಿಸ್ತು ಅಂತೇಳಿ. ಅದು ನೋಡಿ, ಸಮನ್ವಯತೆಯನ್ನು ನಾವು ಕಾಪಾಡಿಕೊಂಡ್ರೆ ನಮ್ಗೆ ಎಲ್ಲಾದ್ರೂ ಒಂದು ಸ್ಥಾನ ಗೌರವ ಇದೆ ಅಂತ ಹೇಳಿಕೆ ಇದು ನಾನೇ ಒಂದು ಉದಾಹರಣೆ ಅಂತ ಹೇಳಿ. ಒಂದು ಅತ್ಯಂತ ತಮಗೆ ತೃಪ್ತಿ ಕೊಟ್ಟಂತ ಪ್ರದರ್ಶನ ಬಹುಶಃ ಅದು ಬಹಳ ಕಲಾವಿದರಿಗೆ ಕಡಿಮೆ ಅಂತ ಅನ್ನಿಸ್ತು. ಈ ತೃಪ್ತಿ ಕೊಡ್ತಕ್ಕಂಥ ಪ್ರದರ್ಶನ ಮಾಡೋದಾಗಲಿ, ತೃಪ್ತಿ ಕೊಡ್ತಕ್ಕಂಥ ಒಂದು ಚಿತ್ರ ಬರದೆ ನಾನು ಅನ್ನುವಂಥದ್ದಾಗಲಿ, ಅಥವಾ ಯಾರೇ ಸಾಹಿತ್ಯ ನಾನು ತೃಪ್ತಿ ಕೊಡ್ತಕ್ಕಂಥ ಒಂದು ಸಾಹಿತ್ಯ ಬರದೆ ಅನ್ನುವಂಥದ್ದು. ಇವತ್ತು ನನ್ನ ತೃಪ್ತಿ ನನಗೆ ಸಿಕ್ತು ಅಂತ ಹೇಳಿದ್ರೆ ಬಹುಶಃ ನನ್ನ ಪ್ರಯತ್ನಗಳು ಅಲ್ಲಿ ನಿಲ್ತವೆ ಅನ್ನೋ ಒಂದು ಮನೋಭಾವನೆ ನನಗೆ. ಆ ಅತೃಪ್ತಿ ನನಗೆ ಎಲ್ಲಿವರೆಗೂ ಅಂತೇಳಿ ನನ್ನ ಜೀವನದಲ್ಲಿ ಉಸಿರು ಇರುವಾಗ ಅತೃಪ್ತಿನೇ ಇರಬೇಕು ನನಗೆ, ಅಂದ್ರೆ ನಾನು ಕೆಲಸ ಮಾಡ್ತೀನಿ. ನನಗೆ ತೃಪ್ತಿ ಇನ್ನೂ ಸಿಕ್ಕಿಲ್ಲ, ಆ ತೃಪ್ತಿಗೋಸ್ಕರ ಕೆಲಸ ಮಾಡ್ತದೆ. ಕರೆ ಪಾಂಚನ್ ಮನೆಯವರೇ, ಹೊಟ್ಟೆ ತುಂಬ ನಿದ್ದೆ ಮಾಡ್ತೀವಿ ಅಂದಂಗ ಆತ. ಕಾಮನ್ ಇದು. ಹಂಗಾಗಿ ನಾವು ಏನಂತಂದ್ರೆ ನಮಗೆ ನಿದ್ಗಿಡ್ಬೇಕು ಮನುಷ್ಯ. ಹೆಂಗ್ ನಿದ್ಗಿಡ್ಬೇಕಂದ್ರ ಒಳಗಡೆ ಒಂದು ಒಳ್ಳೆ ವಿಚಾರ ಇಟ್ಕೊಂಡು ನಿದ್ಗಿಡ್ಬೇಕು. ವಿವೇಕಾನಂದ ಹೇಳ್ತಾರಲ್ರಿ, ನಿಮ್ಮೊಳಗೆ ಹಸಿವು ಇರ್ಬೇಕು, ಯಾವಾಗ್ಲೂ ಜ್ಞಾನದ ಹಸಿವು ಇರ್ಬೇಕು. ಆಮೇಲೆ ನಾನು ಇನ್ನೂ ಏನಾದ್ರು ಹೊತ್ತಂಗೆ ಹೋಗ್ಬೇಕು ಅನ್ನೋ ಒಂದು ತುಡಿತಾ ಇರ್ಬೇಕು. ಅವಾಗ ನಮ್ ದಾರಿ ಸ್ಪಷ್ಟವಾಗಿ ಗೋಚರ ಆಗ್ತದೆ ಅಂತಾರೆ. ಬಹಳ ಸಂತೋಷ ರೀ. ಜೊತೆಗೆ ಪ್ರವೃತ್ತಿ ಈ ತರ ಇದ್ದಾಗ, ವಿಶೇಷವಾಗಿ ಚಿತ್ರಕಲೆ ಅಂತ ಪ್ರವೃತ್ತಿ ಇದ್ದಾಗ ಹೇಗೆ ಒಂದು ಬದುಕನ್ನ ಸುಂದರಗೊಳಿಸಿದೆ, ಬದುಕು ಕೂಡ ಒಂದು ಸುಂದರ ಕಲೆಯಾಗಿ ತಾವು ನೋಡ್ಲಿಕ್ಕೆ ಆಗಿದೆ. ಎಂಥ ಒಂದು ಪ್ರಸಂಗಗಳು, ಸವಾಲುಗಳು ಬಂದರೂ ಕೂಡ ಯಶಸ್ವಿಯಾಗಿ ನಿಭಾಯಿಸಿದ್ದೀರಿ ನೀವು. ಅದಕ್ಕೆ ಕಾರಣ ನಿಮ್ಮ ಚಿತ್ರಕಲೆ, ಅದಕ್ಕೆ ಕಾರಣ ನಿಮ್ಮಲ್ಲಿ ಇರುವಂತ ಕೌಶಲ್ಯ. ನಿಮಗೆ ಆ ಕೌಶಲ್ಯಕ್ಕೆ ನಾವು ಅಭಿನಂದಿಸ್ತೇವೆ. ಮತ್ತೆ ಒಂದು ಅತ್ಯುತ್ತಮವಾಗಿ ಮಾತಾಡಿದರೆ, ಒಬ್ಬ ಒಂದು ಗ್ರಾಮೀಣ ಪ್ರತಿಭೆಯಾಗಿ ನೀವು ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಹೊರಗಡೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ತಾವು ತಮ್ಮ ಚಿತ್ರಗಳು ಗುರುತಿಸಿದ್ರಿಂದ ನಿಮಗೆ ಒಂದು ವಿಸ್ತಾರವಾದ ಅನುಭವ ಇದೆ. ಅದು ಖಂಡಿತವಾಗಿ ಕೂಡ ನಿಮ್ಮ ಭಾಗದವರಿಗೆ ಅಷ್ಟೇ ಅಲ್ಲದೆ ಕನ್ನಡ ನಾಡಿನ ಚಿತ್ರಕಲೆಗೆ ಒಂದು ಅತ್ಯುತ್ತಮವಾದ ಶ್ರೀಮಂತಿಕ ಅನುಭವವನ್ನು ತಂದುಕೊಟ್ಟಿದೆ ಅಂತ ಆಶೆ ಮಾಡ್ತೀವಿ. ಇಲ್ಲಿ ತನಕ ಬಂದು ಒಬ್ಬ ಹಿರಿಯ ಚಿತ್ರಕಲಾ ಪ್ರಾವೀಣ್ಯರಾಗಿ ಮತ್ತೆ ಹಿರಿಯ ಚಿತ್ರಕಲಾ ಮಾರ್ಗದರ್ಶಕರಾಗಿ ನಮ್ಮ ಜೊತೆಗೆ ವಿಸ್ತೃತವಾಗಿ ಕಳೆದಿರಿ. ಆಕಾಶವಾಣಿ ಧಾರವಾಡದ ಅಮೃತ ಮಹೋತ್ಸವದ ಈ ಸಂದರ್ಭದೊಳಗೆ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಹೃತ್ಪೂರ್ವಕ ಧನ್ಯವಾದಗಳು, ನಮಸ್ಕಾರ. ಇಂಥ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಧಾರವಾಡ ಆಕಾಶವಾಣಿಗೂ ಸಹ ನಾನು ತುಂಬಾ ಕೃತಜ್ಞ. ಯಾಕಂತ ಹೇಳಿದ್ರೆ ನಾನು ಒಂದು ಮಾತು ಹೇಳಲೇಬೇಕು, ಚಿತ್ರಕಲೆಯ ಅಥವಾ ಕಲಾವಿದನ ಬದುಕು ಒಂದನೇ ಪ್ರದರ್ಶನ ಏರ್ಪಡಿಸಿದ್ದೆ ನಾ ಧಾರವಾಡದಲ್ಲಿ. ನನ್ನ ಆರ್ಟ್ ಜರ್ನಿ ಇದೆ, ಆ ಜರ್ನಿ ಸ್ಟಾರ್ಟ್ ಆಗಿದ್ದೆ ಧಾರವಾಡದಿಂದ. ಹಾಗಾಗಿ ಧಾರವಾಡಕ್ಕೂ ನನಗೂ ಅವಿನಾಭಾವನ ಸಂಬಂಧ. ಇವತ್ತು ನಾನು ಒಂದು ಧಾರವಾಡ ಆಕಾಶವಾಣಿ ಬಂದು ಮಾತಾಡ್ತೇನೆ ಅಂತ ಹೇಳಿದ್ರೆ ಬಹುಶಃ ನನ್ನ ಮೊದಲನೇ ಹೆಜ್ಜೆ ಇಲ್ಲಿ ಗುರುತಿರೋದಕ್ಕೆ ನಾನು ಮತ್ತೆ ಆಕಾಶವಾಣಿಗೆ ಬಂದೇನೆ ಅಂತೇಳಿ ಒಂದು ಭಾವನೆ ಇದೆ. ಹಾಗಾಗಿ ಇಂಥ ಒಂದು ಅವಕಾಶ ಕೊಟ್ಟಂತ ಆಕಾಶವಾಣಿಗೂ ಮತ್ತೆ ಎಲ್ಲ ಕೇಳುಗರಿಗೂ ಸಹ ನಾನು ಕೃತಜ್ಞತೆ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯಸ್ಮಿ, ನಮಸ್ಕಾರ. ಒಳಗೆ ಬಾಯಾತ್ರಿಕನೆ ಬಾಗಿಲೊಳು ಕೈ ಮುಗಿದು. ಇದುವರೆಗೆ ಹಿರಿಯ ಚಿತ್ರಕಲಾವಿದ ಕರಿಯಪ್ಪ ಹಂಚಿನಮನಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಸಂಕಲನ ತ್ರಿವೇಣಿ ಬೆಟಗೇರಿ. ಬಾಗಿಲೊಳು ಕೈ ಮುಗಿದು ಒಳಗೆ